ನಮಸ್ಕಾರ ವೀಕ್ಷಕರೇ, ಪುರಾಣಿಕವಾಗಿ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಈ ಸಂದರ್ಶನದಲ್ಲಿ ನನ್ನ ಜೊತೆಗೆ ಇರುವಂಥದ್ದು ಶ್ರೀ ಸುಶೀಲೇಂದ್ರಾಚಾರ್ಯ ಕುಂದರ್ಗಿಯವರು. ಮೂಲತಃ ಬಾಗಲಕೋಟೆ ಜಿಲ್ಲೆಯವರಾದರೂ ಸಹಿತ ಪ್ರಸಕ್ತವಾಗಿ ಹುಬ್ಬಳ್ಳಿಯ ನಿವಾಸಿಗಳು. ಬೇಂದ್ರೆಯವರ ಬಗ್ಗೆ ವಿಶೇಷವಾದಂಥ, ಬೇಂದ್ರೆ ಸಾಹಿತ್ಯದ ಬಗ್ಗೆ ವಿಶೇಷವಾದಂಥ ಆಸ್ತಿ ಇದ್ದವರು. ಬನ್ನಿ, ಅವರನ್ನು ಬೇಂದ್ರೆ ಮಾಸ್ತರ್, ಅಂಬಿಕಾ ತನಯ ದತ್ತರು ಮುಂತಾದ ಹೆಸರುಗಳಿಂದ ಜನಪ್ರಿಯರಾದಂಥ ನಮ್ಮ ನಾಡಿನ ಶ್ರೇಷ್ಠ ಸಾಹಿತಿ ಶ್ರೀ ಬೇಂದ್ರೆಯವರ ಬಗ್ಗೆ ಸುಶೀಲೇಂದ್ರಾಚಾರ್ಯ ಕುಂದರ್ಗಿಯವರೊಂದಿಗೆ ಮಾತನಾಡೋಣ. ನಮಸ್ಕಾರ ಸುಶೀಲೇಂದ್ರಾಚಾರ್ಯ. ನಮಸ್ಕಾರ. ನನಗೂ ಭಾಳ ಖುಷಿ ಆಗ್ತದೆ. ಪುರಾಣಿಕ ಲಾಗಿನ ಎಲ್ಲ ವೀಕ್ಷಕರಿಗೆ ಮತ್ತು ಕೇಳುಗರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಬೇಂದ್ರೆ ಶಬ್ದಗಾರುಡಿಗ, ಆ ಹೆಸರೇ ಒಂದು ವಿಸ್ಮಯ. ಯಾಕೆಂದರೆ ಬೇಂದ್ರೆ ಅಂದರೆ ಒಂದು ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದು ದೊಡ್ಡದಂಥ ಸಮುದ್ರ ಇದ್ದಾಗ. ಆ ಬಗ್ಗೆ ಒಂದಿಷ್ಟು ಮಾತುಕತೆ, ಯಾಕೆ ಕಾರಣ ಒಂದು ಅಫಿಡವಿಟ್ ನಿಮ್ಮ ಕೇಳುಗರಲ್ಲಿ ಸಲ್ಲಿಸಬೇಕು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಾವು ಚಿಕ್ಕವರಿದ್ದಾಗ 1981 ಹೈಸ್ಕೂಲಿನಿಂದ ಬಂದು ಒಂದು ಪ್ರದೇಶ ಸಮಾಚಾರದ ಮೂಲಕ ಅವರ ನಿಧನ ಸುದ್ದಿ ಕೇಳಿದ ನಂತರದಲ್ಲಿ ಬೇಂದ್ರೆ, ಆ ನಂತರದ ಕಾಲೇಜ್ ದಿನಗಳಲ್ಲಿ ನಮಗೆ ಬೇಂದ್ರೆ ಅದೊಂದು ಆಕರ್ಷಣೀಯ ವಸ್ತುವಾಗಿ ಸೆಳೆಯಲ್ಪಟ್ಟಿರ್ತಕ್ಕಂಥದ್ದು. ಸದ್ಯದಲ್ಲಿ ಬೇಂದ್ರೆಯವನ್ನ ಕಂಡಿರುವ, ಅವರೊಂದಿಗೆ ಮಾತನಾಡಿರುವ, ಅವರನ್ನ ಅನೇಕ ಕಡೆಗಳಲ್ಲಿ ಕಾರ್ಯಕ್ರಮ ಕರೆಸಿರುವ ಅನೇಕ ಜನ ನಮ್ಮ ಎದುರುಗಡೆ ಇದ್ದಾರೆ. ಹೀಗಾಗಿ ಬೇಂದ್ರೆಯವರ ಬಗ್ಗೆ ಅಥೆಂಟಿಕ್ಕಾಗಿ ಮಾತಾಡೋದು ಅಂದರೆ ಅದೊಂದು ಕಷ್ಟಸಾಧ್ಯ ಕೆಲಸ. ಅದಕ್ಕೆ ಹಂಗಾಗೋದಿಲ್ಲ. ನಾವೆಲ್ಲ ಅವರ ಸಾಹಿತ್ಯವನ್ನು ಓದಿಕೊಂಡು ಬೆಳೆದಿರ್ತಕ್ಕಂಥದ್ದು. ಯಾಕಂದರೆ ಬೇಂದ್ರೆ ಸಾಹಿತ್ಯವೇ ಅಂಥ ಒಂದು ಚುಂಬಕ ಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಅವರ ಕಾವ್ಯ ಇರ್ಬೋದು ಅಥವಾ ಅವರ ಬರವಣಿಗೆಗಳಿರ್ಬೋದು. ವಿಶೇಷವಾಗಿ ಹೇಳುವುದು ಅಂತಂದರೆ, ಕನ್ನಡದಲ್ಲಿ ಕೀರಮ್ ಅವರು ಹೇಳ್ತಾರೆ, ನಾವು ಹೇಳೋದಲ್ಲ. ಕೀರಮ್ ನಾಗರಾಜ್ ಅವರು ಒಂದು ಹೊಸಪೇಟೆಯ ಒಂದು ಕಾವ್ಯ ಕಮ್ಮಟದಲ್ಲಿ, ಹಂಪಿ ಕಾವ್ಯ ಕಮ್ಮಟದಲ್ಲಿ ನಮಗೊಂದು ಅಧ್ಯಾಯ ತೊಗೊಂಡಿದ್ರು. ಅಧ್ಯಾಯ ತೊಗೊಂಡಾಗ ಅವರು ಬೇಂದ್ರೆ ಬಗ್ಗೆ ಮಾತಾಡ್ತಾ ಹೇಳಿದರು, ಸಮಾರೋಪ ಹೊತ್ತಾಗ್ತದೆ, ಇನ್ನು ಹೋಗೋಣ್ರಿ, ನಿಮ್ಮ ಬೇಂದ್ರೆ ಬಗ್ಗೆ ಹೇಳೋದನ್ನು ಮುಗಿಸ್ರಿ ಅಂತಿಕೊಂಡು ಯಾರೊಬ್ಬರು ಹೇಳಿದಾಗ ಕಿರಮ್ ಹೇಳ್ತಾರೆ, ನಾನು ಈ ಸದ ಬೇಂದ್ರನ ಬಗ್ಗೆ ಮಾತಾಡ್ಲಿಕ್ಕೆ ಬಿಡ್ಲಿಕ್ಕಾಗೋದಿಲ್ಲ, ಬೇಕಾದ್ರೆ ನಿಮ್ಗೆ ಸಮಾರೋಪ ಮುಂದೆ ಹಾಕ್ರಿ ಅಂತ. ಅಂದರೆ ಇಂಥ ಬೇಂದ್ರೆ ಬಗ್ಗೆ ಮಾತು ಅಂದರೆ ಅಂಥ ಒಂದು ಚುಂಬಕ ಶಕ್ತಿ. ಅದಕ್ಕೆ ಹಳೆ ಮೈಸೂರು ಪ್ರಾಂತವರು ನಾವು ಬೇಂದ್ರೆಯನ್ನು ಇಷ್ಟು ವರ್ಷಗಳ ಕಾಲ ಬಿಟ್ಟಿದ್ದೇ ಭಾಳ ದೊಡ್ಡ ತಪ್ಪು ಕೆಲಸ ಮಾಡಿದ್ದೀವಿ ಅಂತ ಅನ್ನುವಂಥ ಮಾತನ್ನು ಕೂಡ ಡಾಕ್ಟರ್ ಎಂ ಎಂ ಕಲಬುರ್ಗಿಯವರು ವೈಸ್ ಚಾನ್ಸಲರ್ ಆದಾಗ ಅಂದು ಮಾತು. ಇದೆಲ್ಲ ನಾನು ಯಾಕೆ ಹೇಳಿಕತ್ತೆ ಅಂದರೆ, ಬೇಂದ್ರೆ ಅನ್ನೋದೇ ಒಂದು ರೀತಿಯ ಕರ್ಷಣೆ, ಆಕರ್ಷಣೆ ಎರಡೂ ಕೂಡ. ಅಂದರೆ ಇರುವಲ್ಲಿಗೆ ತನ್ನನ್ನು ಸೆಳೆದುಕೊಂಡು ಹೋಗ್ತಕ್ಕಂಥದ್ದು. ಅದು ಒಂದು ನಾದ ಅಂತ ಅನ್ಕೋಬಹುದು, ಅದೊಂದು ಆಕರ್ಷಣೆ ಅನ್ಕೋಬಹುದು. ಯಾವುದು ಪ್ರಾಮಾಣಿಕವಾಗಿರ್ತದೋ ಅದು ಸಹಜವಾಗಿ ತನ್ನ ಕಡೆ ಸೆಳ್ಕೊತದೆ. ಇದು ಲೋಕರೂಢಿ ಕೂಡ. ಈ ಬಗ್ಗೆ ಮತ್ತೇನಾದರೂ ಕೇಳೋದು ಸರ್? ಅಲ್ಲ, ಈಗ ಇನ್ನೊಂದಂದ್ರೆ, ಈಗ ಕನ್ನಡ ಸಾಹಿತ್ಯದೊಳಗೆ ದ.ರಾ. ಬೇಂದ್ರೆ ಅವರು ಕನ್ನಡ ಸಾಹಿತ್ಯದೊಳಗೆ ಅವರ ಒಂದು ಸಮಗ್ರ ಕನ್ನಡ ಸಾಹಿತ್ಯದೊಳಗೆ ಅವರೊಂದು ಪಾತ್ರದ ಬಗ್ಗೆ ಹೇಳೋದಾದ್ರೆ ನಾವು ಏನು ಹೇಳ್ತೀರಿ? ಒಟ್ಟು ಕನ್ನಡ ಸಾಹಿತ್ಯನ ಪಂಪನಿಂದ ಕುವೆಂಪುವರೆಗೆ ಅನ್ನೋದು ಇತ್ತೀಚಿನ ಅಧ್ಯಯನದ ಒಂದು ಧಾಟಿ. ಅಂದರೆ ಪಂಪನಿಂದ ಕುವೆಂಪುವರೆಗೆ ಮೊದಲೆಲ್ಲ ನಡುಗನ್ನಡ ಅಥವಾ ಹಳೆಗನ್ನಡ ಅಥವಾ ನಡುಗನ್ನಡ, ಆಮೇಲೆ ನಂತರದ ಶರಣಕಾಲದ ಕನ್ನಡ, ಆಮೇಲೆ ದಾಸ ಸಾಹಿತ್ಯ ಬಂತು, ಭಕ್ತಿ ಪಂಥ ಬಂತು. ಹೀಗೇನಾದ್ರು ರಂಶಿ ಮುಳುಗಿಯವರು ಬೇರೆ ಬೇರೆ ಅಂದರೆ ಅಧ್ಯಯನ ದೃಷ್ಟಿಯಿಂದ ಮಾಡಿಕೊಂಡಾರೆ. ಇದು ಮಾಡಿದ ವಿಭಾಗ ಅಲ್ಲ ಅನ್ನೋದು ಭಾಳ ನಾವು ಸ್ಪಷ್ಟ ಮಾಡಿಸ್ಕೋಬೇಕು. ಯಾವ ಕಾಲಕ್ಕೂ ಕೂಡ ಸಾಹಿತ್ಯೊಳಗೆ ಮೌಲ್ಯಗಳು ಮುಖ್ಯ ಆಗ್ತವೆ ವಿನಃ ಚರಿತ್ರೆಗಳಲ್ಲ. ಅದಕ್ಕೆ ಚರಿತ್ರೆ ಒಳಗಿನ ಮೌಲ್ಯಗಳು ಬಹಳಷ್ಟು ಮಹತ್ವವನ್ನು ಪಡ್ಕೋಬೇಕು. ಈ ಕಾರಣಕ್ಕಾಗಿ ನಾವು ಕೆಲ ಅಧ್ಯಯನ ವಿಷಯಗಳನ್ನು ನಾವು ನೋಡ್ಕೊತ ಬರ್ತಾ ಇದ್ದೀವಿ. ಆಮೇಲೆ ಬೇಂದ್ರೆ ಅವರು ನವೋದಯ ಕಾಲದ ಕವಿ. ಯಾಕೆ ನಾವು ನವೋದಯ ಕಾಲದ ಆ ಘಟ್ಟವನ್ನು ನವೋದಯ ಅಂತ ನಾವು ಕನ್ನಡದವ್ರು ಕರ್ಕೊಂಡಿದ್ದೀವಿ ಅಂದರೆ, ಇಂಗ್ಲೆಂಡ್ನಲ್ಲಿ ರೊಮ್ಯಾಂಟಿಸಮ್ ಅನ್ನುವಂಥದ್ದು ಅದು ಮುಗಿದ ಅಧ್ಯಾಯ, ಅಲ್ಲಿ ಮುಗೀತು. ಅದರ ಪ್ರಭಾವ ನಮ್ಮಲ್ಲಿ ಆವಾಗ ಬ್ರಿಟಿಷರು ಆಳ್ತಾ ಇರೋದರಿಂದ ಅಂಥದ್ದು ಒಂದು ಕಲ್ಚರಲ್ ಟ್ರಾನ್ಸ್ಮಿಷನ್ ನಮ್ಮಲ್ಲಿ ಆಯಿತು. ಹೀಗಾಗಿ ನವೋದಯ ಕಾಲಘಟ್ಟದ ಅಧ್ಯಯನ ದೃಷ್ಟಿ ನಾನು ಮಾತಾಡ್ತಿದ್ದೀನಿ. ವಸ್ತು ವಿಷಯ ಇರ್ಬೋದು, ಅದರೊಳಗೆ ನಾವು ತೊಗೊಳ್ತಕ್ಕಂಥ ಆಧ್ಯಾತ್ಮ ಇರ್ಬೋದು, ಅಲ್ಲಿ ಸೌಂದರ್ಯ ಇರಬಹುದು,
ಈ ಎಲ್ಲ ವಿಷಯಗಳಿದ್ದುವಾಗ ಅವಾಗೊಂದು ಅದಕ್ಕೊಂದು ನವೋದಯ ಕಾಲಘಟ್ಟ ಅಥವಾ ಅದಕ್ಕಿಂತ ಮುಂಚೆ ಬರ್ತಕ್ಕಂಥದ್ದು ನವೋದಯ ಅರುಣೋದಯ ಕಾಲ, ಅದಕ್ಕಿಂತ ಮೊದಲು ಬರತಕ್ಕಂಥ ಇನ್ನೂ ಮುದ್ರಣ ಮನೋರಮೆ ಬರೋದಿರಲ್ಲ, ಒಂದು ಸ್ವಲ್ಪ ಹಳೆಗನ್ನಡ, ನಡುಗನ್ನಡ ಮತ್ತು ಸುಲಲಿತ ಕನ್ನಡ ಇವನ್ನೆಲ್ಲ ಮಿಶ್ರ ಮಾಡಿ ಬರತಕ್ಕಂಥದ್ದು. ಆದರೆ ನವೋದಯ ಕಾಲಘಟ್ಟದ ಅತ್ಯಂತ ಪ್ರಮುಖ ಕವಿಯಾಗಿ ಕಾಣಿಸ್ಕೊಳ್ಳೋದು ಕನ್ನಡ ಸಾಹಿತ್ಯದಲ್ಲಿ ಬೇಂದ್ರೆ ಮಾತ್ರ ವಿಶೇಷವಾಗಿ ಕಾಣಿಸ್ತಕ್ಕಂಥದ್ದು. ಅಂದರೆ ಕುವೆಂಪು ಉಳಿದವರೆಲ್ಲ ಇದ್ದರು, ಅನುಕರು ಇದ್ದರು, ಗೋವಿಂದ ಪೈ ಇದ್ದರು, ಎಲ್ಲ ಇದ್ದರು. ಆದರೆ ಕಾವ್ಯ ದೃಷ್ಟಿಯೊಳಗೆ ನೋಡಲಾಗಿ ಬೇಂದ್ರೆ ಬಹಳ ಮಹತ್ವದ ಕವಿಯಾಗಿ ನಮಗೆ ಕಂಡು ಬರ್ತಾರೆ. ಹೀಗಾಗಿ ಬೇಂದ್ರೆ ಅಂದರೆ ಬೇಂದ್ರೆ ಇಷ್ಟು ಹೇಳ್ಬೋದು ಆ ಕಾಲಘಟ್ಟದಲ್ಲಿ. ಮತ್ತೆ ನಿಮ್ಗೆ ನಾನು ಬೇಂದ್ರನ ಬಗ್ಗೆ ಮಾತಾಡೋದಾಯ್ತು ಅಂತಂದರೆ, ಬೇಂದ್ರೆಯವರ ಆ ಸಂದರ್ಭದಲ್ಲಿ ಮರಾಠಿಯವರ ಮಾತೃಭಾಷೆಯಾಗಿದ್ದರೂ ಕೂಡ ಕನ್ನಡದ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅಂತಂದರೆ, ಕನ್ನಡದೊಳಗಡೆ ಸಾಕಷ್ಟು ವಿಷಯಗಳನ್ನ ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು, ಅದನ್ನು ನೀವೇ ತೊಗೊಂಡ್ರೆ ಭಾಳ ಚಲೋ ಆಯ್ತು. ಇಲ್ಲ ಅಂದರೆ ಕನ್ನಡದ ವಿಷಯಗಳು ನಿಜ ಒಪ್ಕೋತೀವಿ. ಅಂದರೆ ಕನ್ನಡದೊಳಗನೆ ಅವರಿಗೆ ಒಂದು ಲಿಪಿ ಆಗಬಹುದು, ಕನ್ನಡದ ಮಾತು ಭಾಷೆ ಆಗಿರಬಹುದು. ಏಕೆಂದರೆ ಮರಾಠಿಯೊಳಗೆ ಕೇಳಲಿಕ್ಕೆ ಸೌಂದರ್ಯ, ಬ್ಯೂಟಿ ಕಾನ್ಸಿಯಸ್ಸನ್ನು ಅದು ಕೂಡ ಕೊಡ್ತದೆ. ನಮ್ಗೆ ಉರ್ದು ಕೊಡ್ತದೆ, ಪರ್ಷಿಯನ್ ಕೊಡ್ತದೆ, ಅಥವಾ ಇಂಗ್ಲೀಷ್ ಒಂದು ನಾವು ಮುಂದುವರೆದವರು ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಪ್ರೆಸ್ಟೀಜಿಯಸ್ ಆಗಿ ಆ ಭಾಷೆ ನಮಗೆ ಕಾಣಿಸ್ಬಹುದು. ಈ ಥರ ಬೇರೆ ಬೇರೆ ಭಾಷೆಗಳನ್ನು ಅಧ್ಯಯನ ಮಾಡಿದ್ರೆ ಎಲ್ಲ ಭಾಷೆಗಳು ಒಳ್ಳೆಯವೆ, ನಾವಿಲ್ಲ ಅಂತ ಹೇಳೋಂಗಿಲ್ಲ. ಆದರೆ ವಿಶೇಷವಾಗಿ ಕನ್ನಡ ಅಂದಾಗ ಅದಕ್ಕೆ ಅದರದ್ದೇ ಅಂಥ ಒಂದು ರಿದಮ್ ಸೆನ್ಸ್ ಇದೆ, ಜಾಯಮಾನ ಇದೆ. ಇದು ಮರಾಠಿ ಒಂದು 4-5 ಭಾಷೆಗಳನ್ನ ಸೇರಿಸಿ ಆಗಿರ್ತಕ್ಕಂಥ ಒಂದು ಮರಾಠಿ ಭಾಷೆ. ಆದರೆ ಕನ್ನಡಕ್ಕೆ ಕನ್ನಡದ್ದೇ ಭಾಷೆ ಅದು. ಅದು ಕೆಲವೊಬ್ಬರು ಸಂಸ್ಕೃತ ಬಂತು ಅಂತ ಹೇಳ್ತಾರೆ, ಹಂಗಲ್ಲ. ಅದಕ್ಕೆ ಬೇಂದ್ರೆ ಅವರು ಈ ಕುರಿತಂತೆ ಮರಾಠಿ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ಅತಿ ದೊಡ್ಡ ಕೃಷಿಯನ್ನು ಮಾಡಿದ್ದಾರೆ. ಕನ್ನಡದಲ್ಲಿ ಸುಮಾರು 7,500 ಹಾಡುಗಳನ್ನ ಬರೆದ್ರು ಒಂದು ಮಾತ್ರಕ್ಕೆ ಬೇಂದ್ರೆ ಅವರು ಕನ್ನಡದವರು ಅಂತ ನಾವು ಒಪ್ಪಿಕೊಂಡ್ರೆ, ಸೊಲ್ಲಾಪುರದಲ್ಲಿ ಅವರು ಮಾಸ್ತರ್ ಇದ್ದಾಗ ಮರಾಠಿ ಅನೇಕ ಕವಿ ಬರೆದಿರ ಒಡನಾಟ ಇತ್ತು ಅವ್ರಿಗೆ. ಹೀಗಾಗಿ ಆ ಕವಿಗಳ ಜೊತೆಗೆ ಒಂದು ಭಾಷೆಯಾಗಲಿ, ಒಂದು ಸಂಸ್ಕೃತಿಯಾಗಲಿ, ಅಲ್ಲಿ ಇರತಕ್ಕಂತಹ ಕಾವ್ಯ ಆಗಲಿ, ಇದರ ಬಗ್ಗೆಯೂ ಸಾಕಷ್ಟು ಅವರು ಸಂಸ್ಕೃತಿಯಾಗಲಿ ವಿಶೇಷವಾಗಿ ಇದೆಲ್ಲದರ ಬಗ್ಗೆಯೂ ಕೂಡ ಅವನ ಮರಾಠಿ ಒಳಗೇ ಅನೇಕ ಪ್ರಬಂಧಗಳನ್ನು ಬರೆದಾರೆ. ಅದನ್ನ ಈ ಸದ್ಯಕ್ಕೆ ನಾವು ನೋಡ್ಬೋದಾದರೆ ಒಳ್ಳೆ ಪ್ರಾಮಾಣಿಕ ಕವಿಯಾಗಿರ್ತಕ್ಕಂಥ ಆನಂದ ಜುಂಜರವಾಡನವರು ಅದನ್ನ ಮರಾಠಿಯಿಂದ ಕನ್ನಡಕ್ಕೆ ತರುವಂತಹ ಅತಿ ದೊಡ್ಡ ಕೆಲಸವನ್ನು ಮಾಡಲಿಕ್ಕಿದ್ದಾರೆ. ಕನ್ನಡಕ್ಕೆ ಬಹುಶಃ ಒಲವು ಇಟ್ಕೊಂಡಿರ್ತಕ್ಕಂಥ, ಕನ್ನಡವಾಗಿ ಜೀವಿಸ್ತಕ್ಕಂಥ ಬಾಗಲಕೋಟೆ ಅವರು ಸರ್, ಆನಂದ ಜುಂಜರವರು ಬಾಗಲಕೋಟೆಯವರು, ಮುಧೋಳಕ್ಕಿದ್ರು, ಈ ಸದ್ಯಕ್ಕೆ ಧಾರವಾಡದಲ್ಲಿರ್ತಾರೆ. ಬಹಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಬಹಳ ಅಪಾರವಾಗಿರ್ತಕ್ಕಂಥ, ಅಂದರೆ ಸದ್ಯದ ಮಟ್ಟಿಗೆ ಹೇಳ್ಬೇಕಂದ್ರೆ ಬೇಂದ್ರೆ ಅವರಿಗೆ ಅತ್ಯಂತ ಅಥೆಂಟಿಕ್ಕಾಗಿ ಮಾತಾಡುವಂಥ ಏಕೈಕ ವ್ಯಕ್ತಿ ಅಂದರೂ ನಾ ತಪ್ಪಲ್ಲ, ಅದು ಅತಿಶಕ್ತಿಯೂ ಕೂಡ ಆಗಲಿಕ್ಕಿಲ್ಲ, ಅಂಥ ವ್ಯಕ್ತಿತ್ವ ಅವರು. ಹೀಗಾಗಿ ಕನ್ನಡ ಭಾಷೆಗಿರ್ತಕ್ಕಂಥ ಒಂದು ಶಕ್ತಿ ಅದು. ಯಾಕೆ ಅನನ್ಯ ಅಂದ್ರೆ ಅನನ್ಯ ಅಂತ ಯಾಕೆ ಹೇಳ್ತೀನಿ ಅಂದರೆ, ಆ ಭಾಷೆಯೊಳಗೆ ಮಾಡಿರ್ತಕ್ಕಂಥ ಪದಪ್ರಯೋಗಗಳು ಇನ್ನೊಂದು ಭಾಷೆಗೆ ಅನುವಾದ ಅಥವಾ ಶಬ್ದಾರ್ಥದ, ಭಾವಾರ್ಥದ, ಇನ್ನೊಂದು ಯಾವುದೇ ಅರ್ಥಕ್ಕೆ ಒಗ್ಗಿಕೊಳ್ಳಾರಷ್ಟರ ಮಟ್ಟಿಗೆ ಇರ್ತಕ್ಕಂಥ ಒಂದು ಶಬ್ದ ಭಂಡಾರ ಅದು ಕನ್ನಡಕ್ಕೆ, ಕನ್ನಡದ ಭಾಷೆಯ ಒಳಗಿನ ಸತ್ವ. ಹೀಗಾಗಿ ನಾವು ಆ ಕನ್ನಡ ಭಾಷೆಗೆ ಒಲಿದು ಬೇಂದ್ರೆ ಅವರು ಕನ್ನಡದಲ್ಲಿ ಕೃಷಿ ಮಾಡ್ತಾರೆ. ಹೀಗಾಗಿ ವಿಶೇಷವಾದ ಕನ್ನಡ. ಮತ್ತು ಒಂದು ಅವರು ಠೇಸರ್ ಅನ್ನೋದು ಅವರ ಮನೆತನದ ಮೂಲ, ಮರಾಠಿಯವರು. ಠೇಸರ್ ಅನ್ನೋದು ಅವ್ರ ಮನೆತನದ ಹೆಸರು. ಆವಾಗ ಪೇಶ್ವೆಗಳ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಅವರು ಮಹಾರಾಷ್ಟ್ರದಿಂದ ಈ ಕಡೆ ಬರ್ತಾರೆ, ಶಿರಹಟ್ಟಿಯಲ್ಲಿ ಬಂದು ವಾಸ ಮಾಡ್ತಾರೆ. ಹೀಗಾಗಿ ಅವರು ಶಿರಹಟ್ಟಿಯಿಂದ ಶಿವಾಜಿನೂ ಮೂಲ ನಾವು ಶಿರಹಟ್ಟಿ ಅನ್ನೋದು ಒಂದು ಸಂಶೋಧನೆ. ಹೀಗಾಗಿ ಮರಾಠಿ ಮಯವಾಗಿರ್ತಕ್ಕಂಥ ಆ ದೇಶದೊಳಗೆ ಸರ್ಜು ಕಾಟ್ಕರ್ ಅವರು ಪ್ರತಿಪಾದನೆ ಮಾಡ್ತಾರೆ, ಮೂಲ ಹೌದೌದು ಶಿರಹಟ್ಟಿ ಅಂತ ಹೇಳಿ ಅವರು ಪೂರ್ವಜರು ಇಲ್ಲಿಂದ ಹೋದ್ರು ಅಂತ ಹೇಳಿ. ಅಂದರೆ ಸಾಕಷ್ಟು ಮರಾಠಿಗರಾಗಲಿ, ಯಾಕಂದರೆ ಪೇಶ್ವೆ ಆಡಳಿತ ಇದ್ದಾಗ ಈ ಮುಂಬೈ ಕರ್ನಾಟಕಕ್ಕೆ ಬಿಜಾಪುರ, ಕಾರವಾರ, ಬಾಗಲಕೋಟೆ, ಬೆಳಗಾವಿ ಇವೆಲ್ಲವೂ ಕೂಡ ಮುಂಬೈ ಕರ್ನಾಟಕಕ್ಕೆ ಒಳಪಡೋದ್ರಿಂದ ಹೀಗಾಗಿ ಆವಾಗ ಅವಿಭಾಜಿತ ಧಾರವಾಡ ಜಿಲ್ಲೆ ಅದು ಶಿರಹಟ್ಟಿ ಅಂತ ಒಳಗೊಳ್ಳೋದ್ರಿಂದ ಅದು ಬರ್ತಿತ್ತು. ಹೀಗಾಗಿ ಅಲ್ಲಿ ಕನ್ನಡದ ಭಾಷೆ ಅವರಿಗೆ ಭಾಳಷ್ಟು ಒಲಿದು ಬಂದದ್ದು. ಆಮೇಲೆ ಬೇಸಿಕಲಿ ಅಂದ್ರೆ ಬೇಂದ್ರೆ ಅವ್ರದ್ದು ಒಂದು ಪೌರೋಹಿತ್ಯವಾದ ಮಂಥನ, ಅವರ ಅಜ್ಜ ವೈದಿಕ ಮಂಥನ, ಅವರೆಲ್ಲೂ ಆ ಪರಂಪರೆ ಬಂದಿರತಕ್ಕಂಥ ಸಹಜವಾಗಿ ಒಂದು ಸಂಸ್ಕಾರ, ಒಂದು ಓಘ ಅವರಿಗೆ ಲಭಿಸಿತ್ತು.
ಅದನ್ನ ಕನ್ನಡದಲ್ಲಿ ಹುಡುಕ್ಲಿಕ್ಕೆ ಬೇಂದ್ರೆ ಶುರು ಮಾಡ್ತಾರೆ. ಇದು ಬಹಳ ಮಹತ್ವದ್ದು. ಈಗ ಇನ್ನೊಂದು ಪ್ರಶ್ನೆ, ಬೇಂದ್ರೆಯವರ ಕನ್ನಡ ಸಾಹಿತ್ಯ ಕಾವ್ಯ ಧೋರಣೆ ಅಥವಾ ಕಾವ್ಯ ದೃಷ್ಟಿ ಅದ್ರ ಬಗ್ಗೆ ಒಂದಿಷ್ಟು ವಿವರಣೆ ಕೊಡ್ಬೋದು? ಸಾಮಾನ್ಯವಾಗಿ ನಾನು ಸಾಹಿತ್ಯಕ್ಕೆ ಒಳಗೆ ಪ್ರವೇಶ ಮಾಡ್ತೀನಿ ಅಂದಾಗ ಯಾರೇ ಇರಲಿ, ಇವತ್ತಿನ ಕಾಲಘಟ್ಟ ಅಂತಲ್ಲ, ಯಾರೇ ಇರಲಿ, ಮೊದಲು ಅವರಿಗೆ ಪ್ರವೇಶ ದ್ವಾರವನ್ನು ಒದಗಿಸ್ಕೊಡೋದೇ ಕಾವ್ಯ. ಕಾವ್ಯ ಅಂದ್ರೆ ನಾವೇನು ತಿಳ್ಕೊಂಡಿವಿ ಅಂದ್ರೆ, ಬಹಳಷ್ಟು ಜನ ಅಂದ್ರೆ ಭಾಷೆ ಸಂಸ್ಕೃತಿ ಬಗ್ಗೆ ಅರಿಬೇಕು ಅಂತಂದ್ರೆ ಕಾವ್ಯ ಭಾಳ ಮಹತ್ವದ ಅಂತ ನೀವು ಹೇಳಿ. ಭಾಷೆ ಒಂದೇ ಅಲ್ಲ, ಭಾಷೆ, ಸಂಸ್ಕೃತಿ, ಬದುಕು, ನಮ್ಮ ಪ್ರತಿನಿತ್ಯದ ಧೋರಣೆ, ನಮ್ಮ ಅಟ್ಟಿಟ್ಯೂಡ್ ಕೂಡ ಹೇಳ್ತದೆ. ನಮ್ಮ ಅಭಿವೃದ್ಧಿ ಕೂಡ ಕಾವ್ಯವನ್ನು ಹೇಳಬೇಕು ಅನ್ನೋದನ್ನು ಬೇಂದ್ರೆ ಅವರದ್ದು ಚಿತ್ತ ಅದು. ಹೀಗಾಗಿ ಅವರು ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ ಯಾಕೆ ಅದನ್ನು ಹಾಗೆ ಈ ಕಾವ್ಯಕ್ಕೆ ಒಂದು ಪ್ರವೇಶವನ್ನು ಪಡ್ಕೊಳ್ಳುವಂಥದ್ದು ಅನಿವಾರ್ಯ. ಎಲ್ಲರೂ ಕೂಡ ಇವತ್ತು ಇರ್ತಕ್ಕಂಥ ಬಹುತೇಕ ಸಂಶೋಧಕರಿರ್ಬೋದು, ವಿಮರ್ಶಕರಿರ್ಬೋದು, ಅಥವಾ ಕಥೆಗಾರರಿರ್ಬೋದು, ಕಾದಂಬರಿಕಾರರಿರ್ಬೋದು, ಯಾರೇ ಇರ್ಬೋದು, ಕನ್ನಡದಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ತಿನೊಳಗಿರ್ಬೋದು, ಅವರು ಪ್ರವೇಶ ತಗೊಳ್ಳೋದು ಕಾವ್ಯದ ಮೂಲಕವೇ. ಡಾಕ್ಟರ್ ಎಂ ಕಲಬುರ್ಗಿ ಅವರು ನಮ್ಗೆ ಹೇಳ್ತಿದ್ರು, ಪಾಠ ಮಾಡುವಾಗ ಹೇಳ್ತಿದ್ರು, ನಾನು 100 ಕವಿತೆಗಳು ಬರೆದೆ, ಆದರೆ ನಾನು ಕವಿ ಆಗಲಿಲ್ಲ ಅಂತ. ಯಾಕೆ ಮಾತು ಹೇಳ್ತಾರೆ ಅಂದರೆ, ಕವಿ ಆಗೋದು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಶಬ್ದಾರ್ಥಗಳನ್ನು ಜೋಡಿಸಿಡೋದಲ್ಲ, ಪದಪುಂಜಗಳನ್ನ ಜೋಡಿಸೋದಲ್ಲ, ಪದಪುಂಜಗಳನ್ನ ಜೋಡಿಸೋದು ಕಾವ್ಯ ಆಗೋದಿಲ್ಲ. ಹಾಗಾದರೆ ಬೇಂದ್ರೆ ಹೇಳ್ತಾರೆ ಸಹೃದಯ ಅಂತ ಕರೀತಾರೆ, ಓದುಗನಿಗೂ ಕೂಡ ಅವರು ಸಹೃದಯ ಅಂತ ಕರೀತಾರೆ. ಓದುಗ ಅಂತ ಕರೆಯಂಗಿಲ್ಲ, ರೀಡರ್ ಅಂದ್ರೆ ಕಾವ್ಯ ಆಸ್ವಾದ ಸಾಮಾನ್ಯ. ಯಾಕೆ ಅದನ್ನು ಹೇಳ್ತಾರೆ ಅಂತಂದರೆ, ಪ್ರತಿಯೊಬ್ಬನ ಹೃದಯದಲ್ಲೂ ಈ ಕಾವ್ಯ ಇದ್ದೇ ಇರ್ತದೆ. ಕಾವ್ಯ ಅನ್ನೋದು ಮನುಷ್ಯನ ಹೃದಯದ ಮನೋಭೂಮಿಕೆ. ಅದು ಅದು ಕೂಡ ಅದು ಅಭಿವೃದ್ಧಿ ಅಂತ ಅವರು ಬೇಂದ್ರೆ ಅವರು. ಅದಕ್ಕೇನಾಗಬೇಕು, ಕಾವ್ಯವನ್ನು ಬರೆದವನಿಗೂ ಕಾವ್ಯವನ್ನು ಓದುವವನಿಗೂ ಆಗುವಂಥದ್ದೇನು ಅಂತಂದರೆ, ಅದೊಂದು ಘಟನೆ ಆಗಬೇಕು, ಅವನನ್ನು ಅದೊಂದು ಯೋಗ ಆಗಬೇಕು ಅಂತ. ಅದಕ್ಕೆ ಅವರು ಕಾವ್ಯೋದ್ಯೋಗ ಅಂತ ಹೇಳಿದ್ದಿದೆ ಅರ್ಥದೊಳಗೆ. ಅದಕ್ಕೆ ಭಾಳಷ್ಟು ಜನ ನಾವೇನು ಮಾಡ್ತೀವಿ ಅಂದರೆ, ಕವಿತೆ ರಚಿಸ್ತೀವಿ ಅನ್ನುವಂಥ ಹಮ್ಮಿನೊಳಗೆ ಕೆಲ ಪದಗಳನ್ನು, ಪ್ರಾಸಗಳನ್ನು ಕಟ್ಟಿಡ್ತೀವಿ, ಆದರೆ ಅವ್ಯಾವೂ ಕೂಡ ಕಾವ್ಯ ಆಗೋದಿಲ್ಲ. ಇವತ್ತು ನಾನು ಬರಿತೀನಿ ಅಂದ್ರೆ ನಾನು ಕಾವ್ಯ ಆಗೋದಿಲ್ಲ. ಕಾವ್ಯವನ್ನು ಬರೆಯೋದಲ್ಲ, ಕಾವ್ಯವನ್ನು ಕಟ್ಟೋದಲ್ಲ, ಕಾವ್ಯವನ್ನು ರಚನೆ ಮಾಡೋದು ಅಲ್ಲ ಬೇಂದ್ರೆ ಅವ್ರ ದೃಷ್ಟಿಯಲ್ಲಿ. ಅದಕ್ಕೆ ಅವ್ರು ಹೇಳ್ತಾರೆ, ಕಾವ್ಯ ಆವಿರ್ಭಾವಗೊಳ್ತದ. ಎಲ್ಲಿ ಕಾವ್ಯದ ಧ್ಯೇನಿಕೆ ಇರ್ತದೆ ಅಲ್ಲಿದ್ದ ಕಾವ್ಯದ ಧ್ಯಾನ ತಂತಾನೆ ಬರ್ತದೆ. ಕಾವ್ಯ ಧ್ಯಾನಿಯಾಗಿರಬೇಕು ಅಂತ ಹೇಳ್ತದೆ. ಈಗ ಒಂದು ಹೂ ಕಾಣಿಸ್ತದೆ, ಒಂದು ಹೂ ಎಲ್ಲೋ ಒಂದು ಗಾರ್ಡನ್ದಾಗ ನಾವು ಹೊಂಟಿದ್ದ ರಸ್ತೆ ಒಳಗೆ ಒಂದು ಹೂ ಕಾಣಿಸ್ತು ಅಂದ್ರೆ, ಆ ಹೂವು ನಮ್ಮನ್ನು ಸೆಳೀತದೆ, ಅದು ಕರ್ಷಣೆ. ನಾನು ನಿನ್ನನ್ನು ನನ್ನತ್ತ ಸೆಳ್ಕೋಬೇಕು ಅಂದಾಗ ಅದು ಆಕರ್ಷಣೆ ಆಗುತ್ತೆ. ಒಂದು ಹೂ ತಂತಾನೆ ಚೆನ್ನಾಗಿ ನಗ್ತಿತ್ತು ಅಂದ್ರೆ ಅದನ್ನು ನಾನು ನೋಡ್ತೀನಿ, ಅದು ನನ್ನನ್ನು ಜಗ್ಗುತ್ತದೆ ಅಷ್ಟೇ, ಅದು ಕರೆಯಂಗಿಲ್ಲ ನಿಮ್ಮನ್ನು. ಇದು ಕರ್ಷಣೆ ಅಂತೀವಿ. ಆ ಹೂವಿನ ಅಥವಾ ನಾವು ನಿಮ್ಮನ್ನು ಸೆಳೆದುಕೊಳ್ಳುವಂಥ ಕೆಲಸ ಮಾಡಿದ್ದೀವಿ ಅಂದರೆ ಅದು ಆಕರ್ಷಣೆ ಅಂತ. ಈ ಥರದ ಡಿಫ್ರೆನ್ಸೇಷನ್ಸ್ಗಳು ಹೇಳ್ಬೋದು. ಅದಕ್ಕೆ ಕಾವ್ಯಕ್ಕೆ ಕರ್ಷಣೆ ಮತ್ತು ಆಕರ್ಷಣೆ ಎರಡು ಶಕ್ತಿ ಇರಬೇಕು. ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆಗಳಿಗೆ ಇದಕ್ಕೊಂದು ಕಾಂತ ಸಂಹಿತತೆ ಅದು ಇದು ಏನೇನು ಹೇಳ್ಕೊತಾ ಹೋಗ್ತಾರೆ. ಅದಕ್ಕೆ ನಾನು ಹೇಳಿದೆ, ಕೆಲವೊಬ್ಬರು ಪ್ರತಿಪಾದನೆ ಮಾಡ್ತಾರೆ ಕಾವ್ಯ ಒಂದು ವೈಚಾರಿಕವಾಗಿರಬೇಕು, ಯಾರಲ್ಲ ಅಂದರು ಅದು ನಿಜ. ಕಾವ್ಯ ರಸಾತ್ಮಕವಾಗಿರಬೇಕು, ಯಾರಲ್ಲ ಅಂದರು ಅದು ನಿಜ. ಕಾವ್ಯಕ್ಕೆ ಒಂದು ಧ್ವನಿ ಬೇಕು, ಯಾರಲ್ಲ ಅಂದರು ಅದು ನಿಜ. ಮತ್ತು ಕಾವ್ಯ ಅಂದರೆ ಏನು? ಒಬ್ಬ ಇಂಗ್ಲೀಷ್ ಒಬ್ಬ ವಿಮರ್ಶಕ ಹೇಳ್ತಾನೆ, ಐ ನೋ ಪೋಯಮ್ ಬಟ್ ಐ ಕಾಂಟ್ ಎಕ್ಸ್ಪ್ರೆಸ್ ಅಂತ. ಹಾಗೆ ಕಾವ್ಯ ಅನ್ನೋದಲ್ಲ, ಬೇಂದ್ರೆ ಅವರ ದೃಷ್ಟಿಯೊಳಗೆ ಅದೊಂದು ಅನುಭಾವದ ಕೆಲಸ, ಅದೊಂದು ಆವಿರ್ಭಾವ ಆಗ್ತದೆ. ಯಾವಾಗ ಕಾವ್ಯದ ಧ್ಯೇನಿಕೆ ನಿಮ್ಮೊಳಗಿರ್ತದೋ, ಯಾವಾಗ ಬದುಕನ್ನು ನೀವು ಪ್ರೀತಿಸ್ಲಿಕ್ಕೆ ಶುರು ಮಾಡ್ತೀರೋ, ಅಥವಾ ಬದುಕಿನ ಜಯ ಮತ್ತು ಅದರ ಸುಫಲತೆ ಅದನ್ನು ಮುಂದೆ ಬರ್ತದೆ. ಅವರು ಕಾವ್ಯದ ಧೋರಣೆ ಇರ್ತದೆ. ಆ ಕಾವ್ಯ ಧೋರಣೆ ಒಳಗೆ ಜಯ ಸಿಗೋದು ಅಷ್ಟೇ ಅಲ್ಲ, ಅದರೊಳಗೆ ಅದು ಸುಫಲವೂ ಆಗಬೇಕು ಅಂತ. ಅದು ಮುಂದೆ ಅವರ ದೃಷ್ಟಿಕೋನ ಭಾಳ ಚಲೋ ಹೋಗ್ತದೆ. ಆದರೆ ಆರಂಭದಲ್ಲಿ ಬೇಂದ್ರೆಯವರು ಸಹಜವಾಗಿ ನಾವೆಲ್ಲರಂತೆ ಕಾವ್ಯಗಳನ್ನು ಬರೀತಾರೆ. ಅದು ಮಾಗ್ತಾ 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 ಹೋದ ಹಾಗೆಯೇ ಬೇಂದ್ರೆ ಅವರಿಗೆ ಒಂದು ದರ್ಶನ ಸಿಕ್ಕೋತಾ ಹೋಗ್ತದೆ. ಭಾಳಷ್ಟು ಕವಿಗಳಿಗೆ ಇದು ಸಿಗೋದಿಲ್ಲ, ಅನೇಕ ಕವಿಗಳಿಗೆ ಸಿಗೋದಿಲ್ಲ. ಇರಲಿ, ಕನ್ನಡ ಸಾಹಿತ್ಯದಲ್ಲಿ ಸಾಕಷ್ಟು
ದಲಿತ ಬಂಡಾಯದಂಥ ಇತ್ತಿರಿ ನವೋತ್ತರ ಅಂಥ ಅನೇಕ ಕಾಲಘಟ್ಟದೊಳಗೆ ಸ್ವತಃ ಗೋಪಾಲಕೃಷ್ಣ ಅಡಿಗರೇ ಹೇಳ್ತಾರೆ, ನಾನು ಬೇಂದ್ರನ್ನ ಬಿಡಿಸ್ಕೊಂಡು ಬರೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ ಅಥವಾ ಆಗುವುದಿಲ್ಲ ಅಂತ. ನವ್ಯದ ಲಕ್ಷಣಗಳನ್ನ ಹೇಳ್ತಾರೆ. ವೀಕರು ಗೋಕಾಕು ಸಮುದ್ರ ಗೀತೆಗಳನ್ನ ಬರೀತಾರೆ. ಅಂದರೆ ಬೇಂದ್ರನ್ನ ತಪ್ಪಿಸ್ಕೊಂಡು ಹೊರಗೆ ಬರಬೇಕು ಅಂತ. ಅದಕ್ಕೆ ಅವ್ರು ಗಾರುಡಿ ಅಂತ ಹೇಳಿದ್ದು. ಅದಕ್ಕೆ ಕೊಡಬೇಡ ಶರದಿಗೆ ಷಟ್ಪದಿಯ ದೀಕ್ಷೆನು ಅಂತ ತಿಳ್ಕೊಂಡು ವೀಕರು ಗೋಕಾಕ್ ಅವ್ರು ಹೇಳ್ತಾರೆ. ಅಂದರೆ ಛಂದಸ್ಸು ಪ್ರಾಸ ಅಲಂಕಾರ ಅಲ್ಲೇ ಇರಬೇಡ್ರಿ ಅಂತ. ಬದಲಾಗುವ ಕಾಲಘಟ್ಟದಲ್ಲಿ ಕಾವ್ಯದ ಸ್ವರೂಪ ಬದಲಾಗಬಹುದು, ಆದರೆ ಒಳಗಿನ ಚಿಂತನಧಾರೆ ಇದೆಯಲ್ಲ ಅಥವಾ ಅದರ ಪರಿಣಾಮಕತೆ ಇದೆಯಲ್ಲ ಅದು ಎಂದೂ ಬದಲಾಗುವುದಿಲ್ಲ. ಬೇಂದ್ರೆ ಅವರು ಅದನ್ನ ಹೇಳ್ತಾರೆ, ಎಂದೂ ಬದಲಾಗದ ಒಂದು ಕವಿತೆ ಪ್ರತಿಯೊಬ್ಬನ ಎದೆ ಒಳಗೆ ಇರ್ತದಂತ. ಹೀಗಾಗಿ ಕಾವ್ಯನ ಯಾಕೆ ನಾವು ಪ್ರೀತಿ ಮಾಡ್ತೀವಿ ಅಂದರೆ ನಿನ್ನೊಳಗೂ ಕಾವ್ಯ ಅದ, ನನ್ನೊಳಗೂ ಅದು. ಒಂದು ಮುದ್ದು ಮಗುವನ್ನು ಕಂಡಾಗ ಉಂಟಾಗುವ ಭಾವನೆ ಕಾವ್ಯ. ಒಂದು ಆಪ್ತತೆಯಿಂದ ನಾವು ಅಪ್ಪಗೊಂಡಾಗ ನನ್ನೊಳಗೆ ಉಂಟಾಗೋದು ಕಾವ್ಯ. ಒಂದು ಅತೀ ದುಃಖ ಆಯಿತು, ಅದು ಕೂಡ ಕಾವ್ಯ. ನಿನ್ನ ಪರಿಣಾಮಕಾರಿಯಾಗಿ ನಿನ್ನನ್ನು ಆವರಿಸ್ಕೊಂಡಿತ್ತು ಅಂದ್ರೆ ಕವಿ ಅಂದರೆ ಆವರಿಸ್ಕೊಳ್ಳೋದು ಅಂತ. ಯಾವುದು ನಮ್ಮ ಹೃದಯವನ್ನು ಆವರಿಸ್ಕೋತದೋ ಅದು ಕಾವ್ಯ ಆಗ್ತದೆ. ಯಾವ ಮನುಷ್ಯ ಪ್ರಾಣಿಗೆ ಇದಿಲ್ಲ. ಅಂದ್ರೆ ದುಃಖವನ್ನು ಸಹಿತ ಕಾವ್ಯ ರೂಪದಾಗ ಅವ್ರ ಹಾಡು ನೆನಪು ಮಾಡ್ಕೋಬೋದು ನಾವು. ನೀ ಹಿಂಗೆ ನೋಡಬೇಡ ನನ್ನ, ಹಿಂಗೆ ನೋಡ ಅಂದ್ರೆ ಆ ದುಃಖವನ್ನು ಕೂಡ ಕಾವ್ಯವಾಗಿಸೋ ಪ್ರಕ್ರಿಯೆ ಇದೆಯಲ್ಲ, ಅದು ಯಾಂಥ ಕವಿಗೆ ಸಾಧ್ಯ ಆಗುತ್ತಾ? ಬೇಂದ್ರೆ ಅಂಥ ಕವಿಗೆ ಸಾಧ್ಯ. ಬರೆದಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ, ಬೇರೆದವ್ರು ಬರೆದಿರ್ಬೋದು, ಅನೇಕ ಕವಿತೆಗಳು ಬರೆದಿರ್ಬೋದು. ಆದರೆ ಬೇಂದ್ರೆ ಬಾಯಿ ಬಿಟ್ಟರು ಅಂದರೆ ಒಂದು ಕವಿತೆ ಬರ್ತಿತ್ತು. ಯಾಕೆ ಹಿಂಗೆ ಇದು ಹೆಂಗೆ ಸಾಧ್ಯ ಆಗ್ತದೆ ಅಂತಂದ್ರೆ ಅವರು ಕಾವ್ಯವಾಗಿ ಬದುಕ್ತಿದ್ರು ಅಂತ. ಕಾವ್ಯವಾಗಿ ಬದುಕ್ತಿದ್ರು, ಕಾವ್ಯವನ್ನೇ ಬದುಕ್ತಿದ್ರು ಅನ್ನೋ ಕಾರಣಕ್ಕೆ ಬೇಂದ್ರೆ ವಿಶಿಷ್ಟವಾಗಿ ನಮಗೆ ಕಾಣಿಸ್ತಾರೆ. ಆರಂಭದ ಅವರ ಕಾವ್ಯಗಳನ್ನು ನಾವು ನೋಡುವಾಗ ಸುಮಾರು ಬೇಂದ್ರೆ ಸುಮ್ಮನೆ ಬೇಂದ್ರೆ ಆಗಿಲ್ಲ. ಅವರ ಮನೆಯ ಜನ ಹೇಳ್ತಾರೆ, ಅಂದರೆ ಅವರು ವೈಯಕ್ತಿಕ ಬದುಕು ಎಷ್ಟು ಕಷ್ಟಪಟ್ಟರು, ಕುಡಿತು, ಇದಾಗಿತ್ತು. ಒಬ್ಬೊಬ್ರು ಹೇಳ್ತಾರೆ ಬೇಂದ್ರೆ ಆಗ್ತಾರೆ. ಸುಮಾರು ನಾನು ಕೇಳಿದ ಪ್ರಕಾರ ಅವರು 10-11 ವರ್ಷ ಕೆಲಸ ಇಲ್ಲದೆ ಮನೇಲಿ ಇರ್ತಾರೆ. ಕೆಲಸ ಇಲ್ಲದೆ ಮನೇಲಿ ಇರ್ತಾರೆ. ನೋಡ್ರಿ, ನಮಗೆ ಒಂದು ಕಷ್ಟ ಬಂತು ಅಂತಂದ್ರೆ ನಾವು ಇಡೀ ಜೀವನದ ಜಿಗುಪ್ಸೆ ಪಡ್ಕೊಂಡಿರ್ತೀವಿ. ಬೇಂದ್ರೆ ಅಂಥದ್ದು ಮಾಡಲಿಲ್ಲ. ಜೀವ ಪರವಾಗಿ ಬದುಕಿದರು. ಜೀವಕ್ಕೆ ಎಂದೂ ಅವರು ಬೆನ್ನು ತೋರಿಸಲಿಲ್ಲ. ಅಂದರೆ ಜೀವದ ಆಚೆಗೆ ಇನ್ನೇನೋ ಅದಲ್ಲ, ಅದು ಏನು? ಹಾಗಾದ್ರೆ ನಾವು ಯಾರು, ಜೀವಿ ಯಾರು, ಇದು ಏನು ಅಂತ ಮತ್ತವರು ಆಧ್ಯಾತ್ಮಿಕ ಕಡೆ ಹೊಡ್ಕೊತ ಹೋಗ್ತಾರೆ. ಅಂದರೆ ಅವರಿಗೆ ಬಂದಿರತಕ್ಕಂಥ ಕಷ್ಟ ಕೋಟಲೆಗಳು ಅವ್ರನ್ನ ಮಾಗಿಸಿ 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 ಒಂದು ಅವಧೂತ ಪ್ರಜ್ಞೆಗೆ ಅವ್ರನ್ನ ತೊಗೊಂಡು ಹೋಗ್ತದೆ. ಅದು ಭಾಳ ಮುಂದಿದೆ. ಯಾಕಂದರೆ ಅದಕ್ಕಿಂತ ಮುಂಚಿತವಾಗಿ ಅವರು ಕಾಲೇಜ್ ಡೇಸ್ನಾಗ ರ್ಯಾಮ್ಸನ್ ಅಂತ ತಿಳ್ಕೊಂಡು ಹೆಸರು ಬರೀತಾರೆ. ಅವ್ರ ತಂದೆ ರಾಮಚಂದ್ರ ಬೇಂದ್ರೆ, ಇವರು ರ್ಯಾಮ್ಸನ್ ಬೆನ್ ಅನ್ನೋದು ಬರೀತಾರೆ. ಆನಂತರದೊಳಗೆ ಅವರು ದ.ರಾ. ಬೇಂದ್ರೆ ಅಂತ ಬರೀತಾರೆ. ಹಿಂಗೆ ಬರ್ಕೋತ ಬರ್ತಾರೆ. ಆದರೆ ಯಾವಾಗ ಅವರಿಗೆ ಕಾವ್ಯ ಆವಿರ್ಭಾವವಾಗುವ ಒಂದು ಪರಿ ಅವರಿಗೆ ಗೋಚರ ಹಾಕೋತ ಹೋಯ್ತು, ಆವಾಗ ಅವರು ಈ ಕಾವ್ಯವನ್ನು ನಾನು ಬರೆದದ್ದಲ್ಲ ಅಂತ ಗೊತ್ತಾಗ್ಶೋ. ಈಗ ಕೇಳ್ಬೋದು, ನಾನು ಅದನ್ನ ಹೇಳಿಕೊಟ್ಟಿದ್ದೆ. ಅದಕ್ಕೆ ಅಂಬಿಕಾತನಯ ದತ್ತ ನಾವು ಬರೀತಾನ, ಬೇಂದ್ರನು ಕೂಡ ಅಂಬಿಕಾತನಯದ ಹಾಡುಗಳನ್ನು ಕೂತು ಕೇಳ್ತಾನ ಅಂತ. ಅಂದರೆ ಒಂದು ಸಮಾರಂಭದೊಳಗೆ ಹಿಂಗೆ ಆಗಿತ್ತು ಅಂತ. ಅವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದರು. ಈಗ ಡಾಕ್ಟರ್ ದ.ರಾ. ಬೇಂದ್ರೆ ಅವರಿಗೆ ಮಾಲಾರ್ಪಣೆ ಅಂತ ಅಂದ ತಕ್ಷಣ ಬಡ ಬಂದರು. ಒಬ್ಬರು ಮಾಲಾರ್ಪಣೆ ಮಾಡಿದರು. ಆಮೇಲೆ ಇವ್ರು ಮೈಕ್ ಹತ್ರ ಹೋಗಿ ನಿಂತು, ನೀವು ಬೇಂದ್ರೆ ಮಾಸ್ತರ್ಗೆ ಮಾಡಿದಿರಿ ಮಾಲಾರ್ಪಣೆ, ಇನ್ನೊಂದು ಹಾರ ತೊಗೊಂಡು ಬರ್ರಿ ಅಂದರು. ಪಾಪ ಆರ್ಗನೈಸರು ತಂದು ಕೊಟ್ಟರು, ಸಂಘಟನೆಕಾರರು ತಂದು ಕೊಟ್ಟ ಮೇಲೆ, ಇದು ಬೇಂದ್ರೆಗೆ ಈಗಾಗಲೇ ಹಾರ ಹಾಕ್ಯಾರ, ಆದ್ರೆ ಅವನು ಒಳಗೊಬ್ಬ ಅಂಬಿಕಾತನಯದಿರ್ತಾನೆ, ಅವ್ರಿಗೆ ಈ ಹಾರ ಹಾಕ್ಕೋತೀನಿ ಅಂತ ತಾವೇದ ಹಾಕ್ಕೊಂಡು ಬಂದು ಕೂತ್ರಂತ. ಅಂದರೆ ಅವರಿಗೆ ಎಲ್ಲೋ ಒಂದು ಕಡೆ ಕಾವ್ಯದ ಶಕ್ತಿ ಅಂಬಿಕಾತನಯದ ಅದೊಂದು ಅನುಭವ. ಆಮೇಲೆ ಇದ್ರ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ಹೇಳಬೇಕು ಅಂತ ಅನ್ಕೋತೀನಿ. ಕವಿತೆ ಅಪೌರುಷವಾಗಿ ಬರ್ತದನ್ನೋದು ನನ್ನ ಭಾವನೆ. ಯಾಕಂದ್ರೆ ನಾವು ವೇದಗಳನ್ನು ಅಪೌರುಷ ಅಂತ ಹೇಳ್ಕೊತೀವಿ. ಅಪೌರುಷ ಅಂತಗಳು ಸಹಜ ಮೇಲ್ಪದರ ಅರ್ಥದೊಳಗೆ ನಾವೆಲ್ಲ ಏನು ಧೀರಿಸ್ಕೊಂಡ್ಬಿಡ್ತೀವಿ ಅಂದ್ರೆ, ಮನುಷ್ಯನ ಬರೋದಲ್ಲಪ್ಪ, ಇದು ಯಾರೋ ದೇವರು ಬರೋದು. ಯಾರಿಗೆ ನಂಬಲಿಕ್ಕೆ ಸಾಧ್ಯ ಆಗ್ತದೆ? ನಿಜ, ಮನುಷ್ಯನ ಬರೋದು ಇದ್ರನ್ನೇ ಒಪ್ಕೋತೀವಿ, ಇದರ್ಥ ಒಪ್ಕೊಳ್ಳೋಂಗಿಲ್ಲ. ದೇವರು ಬರೋದು ಅನ್ನೋದು ಯಾವುದೋ ಒಂದು ನಂಬಿಕೆಯ ಪರಾಕಾಷ್ಠವನ್ನು ನಾವು ಹೇಳ್ಕೋಬೋದು. ಆದರೆ ಕವಿತೆಗಳನ್ನು ಬರೀತಕ್ಕಂಥ ಪ್ರತಿಯೊಬ್ಬನ ಅನುಭವದೊಳಗದ ಇದು ನಾ ಹೇಳುವಂಥ ಮಾತು.
ನೀವು ಬರೆದ ಕಾವ್ಯ ಇನ್ನು 2 ದಿವಸ ಬಿಟ್ಟು ಅಥವಾ 3 ದಿವಸ ಬಿಟ್ಟು 4 ದಿವಸ ಬಿಟ್ಟು ನೀವೇ ಬರೆದ ಕಾವ್ಯವನ್ನು ನೀವೇ ವಾಪಸ್ ಓದ್ರಿ. ಆವಾಗ ನಿಮ್ಗೆ ಒಂದು ಫೀಲ್ ಆಗ್ತದೆ, ಏನು ಅಂದ್ರೆ ನಿಜವಾಗಿ ಈ ಕವಿತೆ ನಾ ಬರೆದ್ನಾ ಅಂತ ಅನ್ನಿಸ್ತದೆ. ಬರೆಯುವಾಗಿನ ನೀವು ಕವಿ, ಇನ್ನೊಬ್ಬ ಯಾರೋ ಇರ್ತಾರಲ್ಲಿ. ಆಮೇಲೆ ಓದುಗನಾಗಿ ನೀವು ಓದುವಾಗ ಇದು ನಾ ಬರೆದಲ್ಲ ಅಂತ ಅನ್ನಿಸ್ತದಲ್ಲ, ಅದು ಅಪೌರುಷ. ಅದಕ್ಕೆ ಅದು ಅಂಬಿಕಾತನ ಇರುತ್ತೆ. ಅದಕ್ಕೆ ವೇದಗಳು ಕೂಡ ಋಷಿಗಳಿಗೆ ದರ್ಶನ ಆಗಿದ್ದು ಇದೇ ಅರ್ಥದೊಳಗೆ. ಹೀಗಾಗಿ ಅದು ಅಪೌರುಷ. ಅದಕ್ಕೆ ಅದು ಕೂಡ ಕಾವ್ಯವೇ ಈ ಅರ್ಥದೊಳಗೆ ಹೇಳುವಂಥದ್ದು. ಈಗ ಮುಂದೆ ಪ್ರಶ್ನೆ, ಸಂಭಾಷಣೆ ಪ್ರಶ್ನೆ ಅನ್ನೋಕ್ಕಿಂತ ಈ ಅಂಬಿಕಾತನಯದತ್ತರು ಬೇಂದ್ರೆಯವರು ವಿಜಯಪುರ ಜಿಲ್ಲೆ ಹಲಸಂಗಿ ಗೆಳೆಯರ ಬಳಗ ಮೊದಲು ಚೆನ್ನ ಅವ್ರ ಜೊತೆಗೆ ವಿಶೇಷವಾದಂಥ ಒಡನಾಟ ಇದ್ದಾವೆ. ಸ್ವಲ್ಪ ಅವ್ರ ಒಡನಾಟದ ಬಗ್ಗೆ, ಅವರ ಒಂದು ಅರವಿಂದರ ಒಂದು ನಿಜವಾಗಿಯೂ ಇದೊಂದು ಬಹಳ ಅಚ್ಚರಿ ಮತ್ತು ವಿಸ್ಮಯ. ಹೆಂಗೆ ನಾವು ಒಬ್ಬ ಶಿವನನ್ನು ಅವನ ಆಕಾರವನ್ನು ಕಣ್ಣು ಮುಂದೆ ಇಟ್ಕೊಂಡು ಸಣ್ಣ ಇಂಟರಪ್ಟ್ ಮಾಡ್ತೀನಿ. ಯಾಕಂದರೆ ಈಗ ಇದು ಬರ್ತದೆ ನೋಡ್ರಿ ಹಾಡು, ಯಾವುದು ಮುಗಿಲ ಮಾರಿಗೆ ಅನ್ನೋಕ್ಕಿಂತ ಹೇಳ್ತೀನಿ. ಇದೊಂದು ಅವ್ರದ್ದು ವಿಶೇಷ ಇದು ಬರ್ತದೆ ನೋಡ್ರಿ, ಯಾವುದು ಇದರಿಂದ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಚುಂಬಸಗಾಡು ಆ ಥರದ್ದೆಲ್ಲ ಕಾವ್ಯಗಳು ಅಂದ್ರೆ ಆಲ್ಮೋಸ್ಟ್ ಅವರು ಒಂದು ಯಾವುದು ಪರ್ಟಿಕ್ಯುಲರ್ ಅವ್ರದ್ದು ಕಾವ್ಯ ಹೇಳ್ತಾರೆ ರೀ. ಮುಗಿಲ ಮಾರಿಗೆ ಅದು ಬಿಜಾಪುರದಿಂದ ಬಸ್ನಾಗ ಅವ್ರು ಹೊಂಟಂತ ಹೊತ್ತಾಗ ಅದು ಆಯ್ತು. ಆಮೇಲೆ ನಾರಿನಿಂದ ನಗಿನ ಮೇಲೆ ಆಡತಿತ್ತ ಓಡುತ್ತಿತ್ತ ಕೆಲವು ಭಾವ ಸಂದರ್ಭಗಳನ್ನ ವಾಮನ್ ಬೇಂದ್ರೆ ಅವ್ರು ಹೇಳಿದ್ದನ್ನು ಕೇಳಿ ಅವ್ರ ಮನೆಗೆ ಹೋಗ್ತಿದ್ವಿ ನಾವು. ಅವಾಗ ಅವ್ರು ಹೇಳಿದ್ದನ್ನು ನಾವು ಕೇಳಿದ್ವಿ. ಯಾಕಂದ್ರೆ ನಾವು ಸಣ್ಣವರು ಅವಶ್ಯವಾಗಿ. ಒಂದು ಬಿಜಾಪುರ ಜಿಲ್ಲೆಯ ಬಗ್ಗೆನೇ ಒಂದು ಮಾತಾಡೋದಾಗಿತ್ತು ಅಂತಂದ್ರೆ, ಇದು ಹಿಂದೆ ಬಹಳ ಚಾಲುಕ್ಯರ ಕಾಲದೊಳಗೆ ಅತ್ಯಂತ ವೈಭವ ಇರ್ತಕ್ಕಂಥ ಒಂದು ಊರು. ಈ ಬಿಜಾಪುರ ಜಿಲ್ಲೆ ಸಮೃದ್ಧಿಯೂ ಅಷ್ಟೇ ಅದ, ಸಮಸ್ಯೆಗಳು ಅಷ್ಟೇ ಅದ. ಈ ಸಮಸ್ಯೆ ಮತ್ತು ಸಮೃದ್ಧಿಗಳು ಇವತ್ತಿಂದಲ್ಲ, ಆರ್ಲಿಶಾಹಿ ಕಾಲದಿಂದಲೂ ಅದು. ಒಂದು ವಜ್ರದ ಸಂಬಂಧ, ಎಷ್ಟು ಬರ ಬೀಳ್ತದೆ, ಎಷ್ಟು ನೀರಿಲ್ಲ, ಅಪೋಪಿಸ್ತಾರೆ, ಮತ್ತು ಇಲ್ಲಿ ವಾಟರ್ ಸಪ್ಲೈಗೆ ಅದೇನು ಮಾಡ್ಕೋತಾರೆ, ಈಗೆಲ್ಲವನ್ನು ನೋಡಿದಾಗ ಒಟ್ಟಾರೆಗೆ ಒಂದೊಂದು ಮಾತ್ರ ನಿಜ. ಯಾಕಂದ್ರೆ ವಿಷಯಾಂತರ ಆಗ್ತದೆ ಅಂತ ಬಿಡ್ತೀನಿ ಅದನ್ನು. ಬಂಗಾರ ತೂಗಿ ಕೊಟ್ಟಂಥ ಜಿಲ್ಲೆ ಇರಲಿ. ಅಂದರೆ ಸಮೃದ್ಧಿತನೂ ಅದ, ಒಂದು ಸಂಸ್ಕೃತಿನೂ ಅದ, ಸಮಸ್ಯೆಗಳು ಅವ, ಸಹಜವಾಗಿರ್ತಕ್ಕಂಥದ್ದು. ಇದು ಬೇಂದ್ರನ ಯಾಕೆ ಸೆಳೀತು ಅನ್ಲಿಕ್ಕೆ ಒಂದು ಕಾರಣ ಅದ. ಹೆಂಗೆ ನಾವು ದಕ್ಷಿಣದ ಕಡೆ ಹೋಗ್ತೀವಿ ಅಂದರೆ ಹಳೆ ಮೈಸೂರು ಪ್ರಾಂತದ ಕಡೆ ಹೆಂಗೆ ಹೋಗ್ತೀವಿ, ಅಲ್ಲಿ ಜನಪದೀಯ ಇರ್ತಕ್ಕಂಥ ದಟ್ಟ ಪ್ರಭಾವ ಅಂದರೆ ಅದಕ್ಕಿಂತ ಹಿಂಗೆ ಹೇಳ್ಬೋದು, ವೈವಿಧ್ಯಮಯವಾಗಿರ್ತಕ್ಕಂಥ ಜನಪದೀಯ ಸಂಗತಿಗಳು ಸಿಗೋದೇ ಇಲ್ಲ, ಕಡಿಮೆ, ಭಾಳ ಕಡಿಮೆ ಸಿಗ್ತದೆ. ಬಟ್ ಬಿಜಾಪುರಕ್ಕೆ ಬಂದರೆ ಒಂದು ಡೊಳ್ಳಿನ ಪದ, ಒಂದು ಗೀಗಿ ಪದ, ಒಂದು ಸೋಬಾನ ಪದ, ಒಂದು ಕೋಲಿನ ಪದ, ಒಂದು ದುರ್ಗಮುರಿಗ ಬರೋದು, ಇವೆಲ್ಲವೂ ಎಲ್ಲೆಂದ್ರೆ ಅಪ್ ಟು ಧಾರವಾಡದ ದಾಟಿ ಮುಂದುವರೆಗೂ ಒಂದು ಸ್ವಲ್ಪ ಭಾಳ ದಾವಣಗೆರೆವರೆಗೂ ಸಿಗ್ತಾವೆ. ಇವೆಲ್ಲ ಇಷ್ಟು ವೈವಿಧ್ಯವಾಗಿರ್ತಕ್ಕಂಥ ಪದಗಳು, ಜಾನಪದ ಪದಗಳು. ಆಮೇಲೆ ಅದರೊಳಗಿರ್ತಕ್ಕಂಥ ರಿದಮ್ಸ್ಗಳು ಅಂದರೆ ಲಯ ಅಂತ ನಾನು ಹೇಳ್ತೀನಿ, ಲಯ. ಇವನ್ನೆಲ್ಲವನ್ನು ನೋಡಿದಾಗ ಬೇಂದ್ರೆ ಮಾರ್ಗ ಕಾವ್ಯವಾದ ಅಧ್ಯಯನ ಎಷ್ಟು ಮಾಡಿದ್ರು ಅಂದರೆ ನಾನೇನು ಹೇಳ್ತೀನಿ, ಬೇದಂಡೆ, ಚತ್ರಣ, ಪಿರಿಯಕ್ಕರೆ, ಅಕ್ಕರೆ ಇವೆಲ್ಲವೂ ಅಭ್ಯಾಸ ಮಾಡ್ಕೊಂಡು ಬರ್ತಾರೆ. ಆನಂತರದಲ್ಲಿ ಚಂಪು ಕಾವ್ಯನ ಅಭ್ಯಾಸ ಮಾಡ್ತಾರೆ. ಆನಂತರದಲ್ಲಿ ಬಂದಿರತಕ್ಕಂಥ ರಗಳೆಗಳನ್ನು ಅಭ್ಯಾಸ ಮಾಡ್ತಾರೆ. ಆದ ನಂತರ ಛಂದಸ್ಸನ್ನು, ಷಟ್ಪದಿಗಳನ್ನ ಅಭ್ಯಾಸ ಮಾಡ್ತಾರೆ. ಇವನ್ನೆಲ್ಲ ಅಭ್ಯಾಸ ಮಾಡ್ಕೊಂಡು ಬಂದಾಗ ಅಲ್ಲಿರ್ತಕ್ಕ ಛಂದಸ್ಸಿನ ಬಗ್ಗೆನೂ ಬಹಳ ಆಳವಾಗಿರ್ತಕ್ಕಂಥ ಅಧ್ಯಯನ ಮಾಡ್ತಾರೆ ಕಾವ್ಯದ ಬಗ್ಗೆ. ಹಾಗೆ ಅವ್ರಿಗೆ ಮನಸ್ಸು ಹೇಳಿದ್ದು ಅಂದರೆ ಒಂದು ಶರಣರ ಕಾಲಘಟ್ಟವನ್ನು ದಾಟಿ ಬಂದಿರತಕ್ಕಂಥದ್ದು ದಾಸರ ಪದಗಳು ಅಂದರೆ ಈ ಮುಖ್ಯವಾಹಿನಿಯಲ್ಲಿರ್ತಕ್ಕಂಥದ್ದನ್ನು ವಚನಗಳೂ ಕೂಡ ಅಷ್ಟೇ ಗಮನ ಸೆಳಿತಾವೆ. ಆಮೇಲೆ ಅವರು ಒಂದು ಸ್ವಲ್ಪ ನಾದದ ಹರಿಗಿಡಲಿಗೆ ಎಳೆದು ತಗೊಂಡಿದ್ದರಿಂದ ಅವ್ರಿಗೆ ಸಹಜವಾಗಿ ಅದು ಬರ್ತದೆ. ಇಲ್ಲಿರ್ತಕ್ಕಂಥ ಜನಪದ ಛಂದಸ್ಸಿನ ಲಯ ಅದನ್ನು ಬಹುಶಃ ಬೇಂದ್ರೆ ಅವ್ರನ್ನ ಭಾಳ ಕಟ್ಟಿ ಹಾಕ್ತಾರೆ. ಅವ್ರಿಗೆ ಹೆಂಗೆ ಮಾಡ್ತಾರೆ ಅಂದ್ರೆ, ಭಾಮಿ ಷಟ್ಪದಿ ಒಳಗೆ ಮೊದಲು 3-4 ಅಂತ ತಿಳ್ಕೊಂಡು ವಿಭಾಗ ಮಾಡಿದರೆ ನಮಗೆ 14 ಮಾತ್ರೆಗಳು, ಮುಂದೆ ಕೊನೆಗೆ 21, 3ನೇ ಸಾಲಿಗೆ 21 ಮಾತ್ರೆ, ಒಂದು ಗುರು ಅಂತ ಬರ್ತದೆ. ಕನ್ನಡದ ಅಭ್ಯಾಸಗಳಿಗೆ ಇದು ಅರ್ಥ ಆಗ್ತದೆ. ಇದನ್ನೇ ಅವ್ರು ಮುರಿದು ಕಟ್ತಿದ್ರು. ಹೀಗಾಗಿ ಲಯಕ್ಕೆಲ್ಲೂ ಧಕ್ಕೆ ಆಗ್ತಿರ್ಲಿಲ್ಲ, ನಾದಕ್ಕೆ ಧಕ್ಕೆ ಆಗ್ತಿರಲಿಲ್ಲ. ಹೀಗಾಗಿ ಬೇಂದ್ರೆಗೆ ಈ ನಾದ ತನ್ನೊಳಗೆ ಇತ್ತು. ನಮ್ಮ ಅಭಿನವ ಗುಪ್ತ ಹೇಳುವಾಗ ಪರಾಪಶ್ಯತಿ ವಾಗ್ವೈಖರಿ ಅಂತ ಹೇಳುವಾಗ ಹೊಕ್ಕಳು ಭಾಗದಿಂದ ಅದು ಉತ್ಪತ್ತಿಯಾಗಿ ಇದು ಬಂದು ವಾಗ್ವೈಖರಿಯಾಗಿ ಮಾತುಗಳು ಹೊರಗೆ ಬರ್ತಾವಂದ್ರೆ
ಅಕ್ಷರಶಃ ಬೇಂದ್ರೆಯಲ್ಲಿ ಉಂಟಾಗ್ತಿದ್ದಿದ್ದಾರೆ. ಆ ರೀತಿಯ ನಾನು ಹೊಂದತಕ್ಕಂಥದ್ದು. ಹೀಗಾಗಿ ಬಿಜಾಪುರ ಜಿಲ್ಲೆ ಅಂದರೆ ಬಾಗಲಕೋಟೆ, ಬಿಜಾಪುರ ಈ ಭಾಗದ ಭಾಳಷ್ಟು ವೈವಿಧ್ಯಮಯ. ಯಾಕಂದರೆ ಇಲ್ಲಿ ಆಳಿರ್ತಕ್ಕಂಥ ಆಳರಸರು ಕೂಡ ವಿವಿಧ ಸಂಸ್ಕೃತಿಯವರೇ. ಹೌದು, ಮುಸಲ್ರು ಬಂದರು, ಮರಾಠರು ಬಂದರು, ಬ್ರಿಟಿಷರು ಬಂದರು, ಎಷ್ಟೆಲ್ಲ ಸಂಸ್ಕೃತಿಯ ಕೊಲಿಷನ್ಸ್ಗಳು ಇದ್ದರೂ ಕೂಡ ಇಲ್ಲಿ ಒಂದೊಂದನ್ನು ತನ್ನೊಳಗೆ ಕರಗಿಸಿಕೊಂಡು ತಂದೆ ಅಂಥ ಒಂದು ಶಕ್ತಿಯನ್ನು ತುಂಬಿಕೊಂಡಿದ್ದು ಬಿಜಾಪುರ. ಬಿಜಾಪುರದಂಥ ಬಾಂಧವ್ಯ, ಬಿಜಾಪುರದಂಥ ಭಾವೈಕ್ಯತೆ, ಬಿಜಾಪುರದಲ್ಲಿರ್ತಕ್ಕಂಥ ಸಂಸ್ಕೃತಿ ಅಂದರೆ ಬಿಜಾಪುರ ಒಂದೇ ನಾ ಹೇಳ್ತಾ ಇಲ್ಲ, ಈ ಭಾಗ ಅಂದರೆ ಅಖಂಡ ವಿಜಯಪುರ ಜಿಲ್ಲೆ ಅಂತ ಅನ್ಬೋದು. ಅಖಂಡ ವಿಜಯಪುರ ಜಿಲ್ಲೆ ಜಿಲ್ಲೆ ಸೇರಿದಂತೆ. ನಿಮಗೆ ಇನ್ನೊಂದು ಹೇಳ್ತೀನಿ, ಈ ಕೃಷ್ಣಾದಿ ಬೆಲ್ಟಿಂದ ಬರ್ತಕ್ಕಂಥ ಸಂಸ್ಕೃತಿಯನ್ನು ಇಟ್ಕೊಡ್ರಿ. ಇಲ್ಲಿ ಹೈನ್ ಆಯ್ತು, ಇದು ಆಯ್ತು, ಎಲ್ಲೆಲ್ಲಿ ಆಯ್ತು, ಎಲ್ಲವೂ ಇಟ್ಕೊಡ್ರಿ. ಇವೆಲ್ಲದರ ಪ್ರಭಾವ ಹಾಗೆ ಘಟಪ್ರಭಾವ ಇದೊಂದೂ ಇಟ್ಕೊಡ್ರಿ. ಇಲ್ಲಿರ್ತಕ್ಕಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಚಿತ್ರಣಗಳು ಬೇರೆ ಕಡೆ ಸಿಗೋದು ಬಹಳ ಕಡಿಮೆ. ಇದು ಅವ್ರನ್ನ ಸೆಳೀತದೆ. ಆಮೇಲೆ ಸಾಕಷ್ಟು ಬೇರೆ ಬೇರೆ ಅವ್ರ ಗೆಳೆಯರ ಈ ಕಡೆ ಬರ್ತಾರೆ. ಆಮೇಲೆ ಇಲ್ಲಿ ಶಿವಮೊಗ್ಗ ಅಂತ ತಿಳ್ಕೊಂಡು ಒಂದು ಫ್ಯಾಮಿಲಿ ಅದು ಮಜಾ ಅಂದರೆ ಶಿವಮೊಗ್ಗ ಫ್ಯಾಮಿಲಿಗೆ ಅದೊಂದು ಚಿತ್ರಣ ಅಂತ ಕೊಡ್ತೀನಿ. 1952ರಲ್ಲಿ ಅವರು ಭೀಮಸೇನ್ ಜೋಶಿ ಮತ್ತು ಇವ್ರನ್ನ ಇಲ್ಲಿ ಬಿಜಾಪುರದಲ್ಲಿ ಕರೆಸಿರ್ತಾರೆ. ಆಮೇಲೆ ಹನುಮಂತರಾಯರು ಅಂತಿರ್ತಾರೆ. 1920ರೊಳಗೆ ಮಧುರಚಂದ್ರ ಅಲ್ಲಿ ಹೋಗಿರ್ತಾರೆ, ಬೇಂದ್ರೆ ಅವ್ರಿಗೂ ಬರ್ತಾರೆ. ಇದು ಮೊಟ್ಟ ಮೊದಲು ಅವ್ರ ಮುಲಾಕಾತ್ ಆಗಿದೆ, ಭೇಟಿ. ಮಧುರಚಂದ್ರಿಗೆ ಸಣ್ಣಂದಿರ್ತಾನೆ ಏನೋ ಒಂದು ಆಧ್ಯಾತ್ಮದ ಒಲವು. ಬಹುಶಃ ಅದಕ್ಕೆ ನಾನು ವಿಸ್ಮಯ ಅಂತ ಹೇಳ್ತೀನಿ, ಎಷ್ಟು ವೈರುಧ್ಯಗಳ ಬಗ್ಗೆ ಹೇಳ್ತೀನಿ. ಮಧುರಚಂದ್ರರು ಇವತ್ತಿನ ಕಾಲಘಟ್ಟದ ಒಂದು ಪರಿಭಾಷೆಯಲ್ಲಿ ನಾನು ಅನಿವಾರ್ಯವಾಗಿ ಹೇಳೋದಾದರು ಅಂತಂದರೆ ಅವರು ಬಣಜಿಗರು, ಚಿತ್ಪಾವನ ಬ್ರಾಹ್ಮಣ. ಚಿತ್ಪಾವನ ಬ್ರಾಹ್ಮಣಿಗೂ ಮತ್ತು ಮಧುರಚಂದ್ರಕ್ಕಿಂತ 7 ವರ್ಷ ಬೇಂದ್ರೆ ದೊಡ್ಡವರು. ಇವ್ರನ್ನ ಒಂದು ಮಾಡಿದ್ದು ಅಂತಂದ್ರೆ ಅರವಿಂದರ ಆಲೋಚನಾಧಾರೆ. ಅವರು ಬಂದು ಹನುಮಂತರಲ್ಲಿ ಮಾತಾಡ್ಕೋತಾರೆ. ಆಮೇಲೆ ಎಷ್ಟರ ಮಟ್ಟಿಗೆ ಅವ್ರಿಗೆ ಸಖ್ಯ ಆಗ್ತದೆ ಅಂದ್ರೆ ಇವರು ಸ್ವತಃ ತಮ್ಮ ಅಂತಲೇ ಇವ್ರು ತಿಳ್ಕೊತಾರೆ, ಸ್ವತಃ ಇವ್ರನ್ನ ಅಣ್ಣಯ್ಯ ಅಂತ ತಿಳ್ಕೊಂಡು ಬರೆದ ಕವಿತೆಗಳು ಅವ ಮಧುರಚಂದ್ರ. ಅಂದರೆ ಸಾಮಾನ್ಯವಾಗಿ ನಾನು ಹೇಳ್ತಿಲ್ಲ, ಕಾವ್ಯದ ಧೋರಣೆಗಳ ಬಗ್ಗೆ ಮಾತಾಡೋವಾಗ ಮೊದಲು ನಾವು ಅಕ್ಷರದೊಳಗೆ ಕಾವ್ಯ ಕಟ್ತೀವಿ, ಅಕ್ಷರದೊಳಗೆ ಕಟ್ತೀವಿ ಅಂದರೆ ಲಿಪಿಯೊಳಗೆ ಕಟ್ತೀವಿ. ಲಿಪಿ ಅದು ವರ್ಣ ಆಗುತ್ತದೆ. ವರ್ಣ ಯಾಕಾಗುತ್ತದೆ ಅಂದ್ರೆ ಒಂದೊಂದು ಅಕ್ಷರಕ್ಕೂ ನೀವು ಅರ್ಥವಾಗಿ ಪೋಣಿಸಿದ್ರಿ ಅಂದ್ರೆ ಅದು ವರ್ಣ ಆಗ್ತದೆ, ಅದಕ್ಕೊಂದು ಸ್ವಭಾವ ಅದ. ಅಂದ್ರೆ ಅದಕ್ಕೊಂದು ಅರ್ಥದ. ಈ ಅಂದ್ರೆ ದುಃಖ ಆಗುವಂಥ ಒಂದು ಧ್ವನಿ ಅದು, ಅದಕ್ಕೊಂದು ಅರ್ಥದ. ಹಿಂಗೆ ಒಂದೊಂದಕ್ಕೆ ಒಂದೊಂದು ಅರ್ಥದ. ಈ ವರ್ಣಗಳಾಗ್ತವೆ. ವರ್ಣ ಅಂದರೆ ಅಲ್ಲೊಂದು ಸ್ವಭಾವ ಅಂತ ಅರ್ಥ, ಬಣ್ಣ ಅಂತ ಅರ್ಥ. ಯಾವುದು ಬಣ್ಣ ಹೇಳ್ತಾರೆ ಅದು ಒಂದು ಸ್ವಭಾವ ಹೇಳ್ತದೆ. ಆನಂತರದಲ್ಲಿ ಬರ್ತಕ್ಕಂಥದ್ದು ಒಂದು ಪದ. ಆ ಪದ ಒಂದು ಶಬ್ದವನ್ನು ಹೊರಹೊಮ್ಮಿಸ್ತದೆ. ಅಂದರೆ ಕಾವ್ಯವನ್ನು ಬರೀತಕ್ಕಂಥವ್ರಿಗೆ ಇವುಗಳ ಅರಿವಿರಬೇಕು ಅಂತ. ಯಾಕೆ ನಾನು ಈ ಪರ್ಟಿಕ್ಯುಲರ್ ಹೇಳ್ತೀನಿ ಅಂದರೆ, ಉದ್ದೇಶಪೂರ್ವಕವಾಗಿ ಒಂದು ಕಾವ್ಯದಲ್ಲಿ ಬೇಂದ್ರೆ ಅವರು ಗ್ಲೋಬಾಲ್ ಅಂತ ಇಂಗ್ಲೀಷ್ ಪದವನ್ನೇ ಇಂಗ್ಲೀಷ್ ಅಕ್ಷರಗಳನ್ನೇ ಬರೀತಾರೆ. ಅಂದರೆ ಅದು ಅಲ್ಲಿ ಬರಬೇಕು ಅಂತ. ಅದು ಅಲ್ಲ, ಅದರ ಧ್ವನಿ ಬೇರೆ. ಹಿಂಗೆ ಒಂದೊಂದು ಧ್ವನಿಯನ್ನು ವ್ಯಕ್ತಪಡಿಸಬೇಕಾದ ರೀತಿಗಳ ಬಂದಾಗ ಬೇಂದ್ರೆ ಅದನ್ನು ಮುದ್ದಾಂ ಬರೀತಾರೆ. ಹಂಗೆ ಪದಕ್ಕೊಂದು ಶಬ್ದ, ಶಬ್ದಕ್ಕೊಂದು ಭಾವ ಆದ ಮೇಲೆ ಮುಂದೊಂದು ಸಮಾಧಿ ಸ್ಥಿತಿ. ಅಂದರೆ ಯಾವುದೇ ಕಾವ್ಯವನ್ನು ಬರೀರಿ ಈ ಸಾಫಲ್ಯವನ್ನು ಪಡಿಬೇಕು ಅಂತ. ಬೇಂದ್ರೆ ಅವರ ಬಹುತೇಕ ಕವಿತೆಗಳು ಈ ಸಾಫಲ್ಯವನ್ನು ಪಡೀತಿದ್ದವು. ಅವರ ಬಾಯಿ ಬಿಟ್ಟರೆ ಸಾಕು, ಸುಲಲಿತವಾಗಿ ಒಂದು ಲಯ ಇರ್ತಿತ್ತು, ಒಂದು ಗೆಜ್ಜೆಯ ಧ್ವನಿ ಇರ್ತಿತ್ತು, ಒಂದು ಧಾಟಿ ಇರ್ತಿತ್ತು, ರಿದಮ್ ಇರ್ತಿತ್ತು. ಈ ರಿದಮ್ಗಳು ಸಹಜವಾಗಿ ಅವ್ರಿಗೆ ಬರ್ತಿದ್ದವು. ಅವರೇನು ಉದ್ದೇಶಪೂರ್ವಕವಾಗಿ ಬರೀತಕ್ಕಂಥದ್ದು ಆಗಿರಲಿಲ್ಲ, ಸಹಜವಾಗಿ ಬರ್ತಿತ್ತು ಅದು. ಆಮೇಲೆ ಇದು ಮಧುರಚಂದ್ರರನ್ನು ಇವ್ರನ್ನ ಜೋಡಿಸ್ಲಿಕ್ಕೆ ಕಾರಣ ಅಂದ್ರೆ ಒಂದು ಸಂಸ್ಕೃತಿ, ಎರಡನೇದ್ದು ಅರವಿಂದರ ವಿಚಾರಗಳು, ಆಮೇಲೆ ಮೂರನೇದ್ದು ಅಂದರೆ ಆಧ್ಯಾತ್ಮಿಕ ಇರ್ತಕ್ಕಂಥ ಒಂದು ಅದಕ್ಕಿರ್ತಕ್ಕಂಥ ಹಂಬಲ. ಮಧುರಚಂದ್ರರು ಕೂಡ ಕೇವಲ ಕಾವ್ಯ ರಚನೆ ಮಾಡಿದ್ರು, ಅದು ಆಧ್ಯಾತ್ಮ ಕಡೆ ಇದ್ದರು, ಇಷ್ಟೇ ತಿಳ್ಕೊಂಡ್ರೆ ಭಾಳ ದೊಡ್ಡ ಅಪಚಾರ ಆಗ್ತದೆ ನಮಗೆ. ಮಧುರಚಂದ್ರ ಜ್ಯೋತಿಷ್ಯನೂ ಬರಲಿದ್ರು. ಜ್ಯೋತಿಷ್ಯವನ್ನು ಬಗ್ಗೆ ಇವರು ಆಸಕ್ತಿ ಇದ್ದರು. ಜ್ಯೋತಿಷ್ಯದ ಬಗ್ಗೆ ಭಾಳಷ್ಟು ತಪ್ಪು ಕಲ್ಪನೆಗಳವ. ನಾನು ಸಾಮಾಜಿಕ ಜಾಲತಾಣ ಭಾಳಷ್ಟು ನಾನು ಕೇಳ್ತಾ ಇದ್ದೀನಿ. ಯಾರೋ ಜ್ಯೋತಿಷ್ಯ ಬಗ್ಗೆ ಬಂದ ತಕ್ಷಣ ನಾವು ಕೆಳದಾಗಿ ಮಾತ್ಕೊಂಡು ಬರ್ತೀವಿ. ಅದಕ್ಕೆ ಇಲ್ಲಿ ಒಂದು ಕ್ಲಿಯರ್ ಮಾಡ್ತೀನಿ. ಜ್ಯೋತಿಷ್ಯದೊಳಗೆ 3 ಭಾಗ. ಒಂದು ಗಣಿತ ಭಾಗ, ಇನ್ನೊಂದು ಸಂಹಿತಾ ಭಾಗ, ಇನ್ನೊಂದು ಫಲಭಾಗ ಅಂತ. ಈ ಗಣಿತ ಭಾಗ ಮತ್ತು ಸಂಹಿತಾ ಭಾಗ ಎಂದೂ ನಮಗೆ ಕೆಟ್ಟ ಮಾಡಿಲ್ಲ.
ಫಲವಾಗದೊಳಗೆ ಪಂಚಭವತಿ ಪಂಚನಭವತಿ, ನೀವು ಅದನ್ನು ಬಿಟ್ಬಿಡ್ರಿ. ಮಧುರಚಂದ್ರಾಗಲಿ ಅಥವಾ ಇದರಲ್ಲಿ ನಮ್ಮ ಪೂರ್ವ ಜ್ಯೋತಿಷ್ಯ ಶಾಸ್ತ್ರದ ಅದರೊಳಗಾಗಿ ಈ ಭಾಗವನ್ನು ನಾವು ಅರ್ಥ ಮಾಡ್ಕೊಂಡದ್ದೇ ಖರೆ ಅಂತಂದ್ರೆ ಜ್ಯೋತಿಷ್ಯ ಸುಳ್ಳು ಹೇಳ್ತಾರೆ ಖರೆ ಹೇಳ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಂಬಿಕೆಗಳಲ್ಲಿ ಇರ್ತಕ್ಕಂಥದ್ದು ಮಧುರಚಂದ್ರಿಗೂ ಕೂಡ ಒಂದೇ ಇತ್ತು. ಆ ನಂತರದಲ್ಲಿ ಈ ಸಖ್ಯ, ಈ ನಂಟು ಎಷ್ಟರ ಮಟ್ಟಿಗೆ ಅಂದ್ರೆ ಇವರು ಅಲ್ಲಿ ಅವ್ರ ಮನೆಗೆ ಹೋಗಿ 4 ದಿವಸಗಳಟ್ಲೆ ಇವರು ಅಂದರೆ ಸಂಸಾರ ಸಮೇತರಾಗಿ ಮಧುರಚಂದ್ರ ಹೋಗಿ ಅವ್ರ ಮನೆಗೆ 4 ದಿವಸ ಇರ್ತಿದ್ರು. ಜಯದೇವ ಗಲಗಲಿಯವರು ಮಧುರಚಂದ್ರರ ಮಗ ಸತ್ಯಕಾಮವರು ಮಗ ಇವರು. ಅವ್ರು ಮೊನ್ನೆ ನೆನಪಿಸ್ಕೊಂಡ್ರು, ಭಾಳ ಸುಂದರವಾಗಿ ನೆನಪಿಸ್ಕೊಂಡ್ರು. ನನ್ನನ್ನು ಲಲಿತಾ ಅನಾಕಿ ಎತ್ಕೊಂಡು ಆಡಿಸ್ತಿದ್ದು ಎಲ್ಲದಾಳ ಅಂತ ಹುಡುಕಬೇಕಾಗಿತ್ತಂತ ಒಂದ್ಸಲ ಹೋದ್ರೆ ಬೇಂದ್ರವ್ರ ಮಗಳು ಲಲಿತಾ ಅಂತ ಭಾಳ ಬಿಡ್ತದೆ. ಆಮೇಲೆ ಅದಕ್ಕೆ ಇದೆ ವೈರುಧ್ಯಗಳ ಒಳಗೆ ಸಾಮ್ಯತೆಗಳನ್ನು ಹೆಂಗವ ಅಂದ್ರೆ ಇವರು ಆಧ್ಯಾತ್ಮ ಜೀವಿಗಳು, ಇವರು ಆಧ್ಯಾತ್ಮಿಕರು, ದಾರ್ಶನಿಕರು ಇಬ್ಬರು ಕೂಡ. ಆಮೇಲೆ ಇವ್ರ ತಾಯಿನೂ ಅಂಬವ, ಅವ್ರ ತಾಯಿನೂ ಅಂಬವನೇ. ಈ ಅಂದ್ರೆ ನಾವು ಪುನರ್ಜನ್ಮಲ್ಲಿ ನಂಬಿಕೆ ಇಡ್ತೀವೋ ಹಿಡಿದಿಲ್ಲ ಅನ್ನೋದು ಎರಡೇ ಮಾತು. ಆದರೆ ಬೇಂದ್ರೆ ಅವರಿಗೆ ಇಂತಹ ಅತೀಂದ್ರಿಯವಾಗಿರ್ತಕ್ಕಂಥ ಒಂದು ಗೋಚರ ಶಕ್ತಿ ಅವರಲ್ಲಿತ್ತು. ಹಾಗೆಯೇ ಮಧುರಚಂದ್ರಲ್ಲೂ ಇತ್ತು. ಇದು ಅವರಿಬ್ಬರನ್ನು ಕೂಡಿಸ್ತು. ಆಮೇಲೆ ಬಿಜಾಪುರಕ್ಕೆ ಮೇಲೆ 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 ಅವ್ರು ಬಂದು ಹೋಗ್ತಿದ್ರು. ಹಿಂಗೆ ಆಗೋದ್ರಿಂದ ಬಿಜಾಪುರಕ್ಕೆ ಬಂದು ಹೋಗುವ ಸಂದರ್ಭದಲ್ಲೂ ಅವ್ರಿಗೆ ಅನೇಕ ಹಾಡುಗಳು ಹುಟ್ಕೊಂಡು ಅಂತ ತಿಳ್ಕೊಂಡು ವಾಮನ್ ಬೇಂದ್ರೆ ಅವರು ಮೇಲೆ ಬಂದವರಿಗೆಲ್ಲ ಹೇಳ್ಕೊತಿದ್ರು. ಈ ಭಾಗದಿಂದ ಯಾರು ಹೋದ್ರು ಅಂತಂದ್ರೆ ಬೇಂದ್ರೆ ಅವ್ರು ಇದನ್ನ ಬರ್ತಾರೆ ನೋಡಿ. ಭಾಳ ಸಂದರ್ಭ ಅವ್ರು ಹೇಳ್ತಿದ್ರು. ಅದಕ್ಕೆ ಯಾವುದು ನಾರಿ ನಿನ್ನ ಮಾರಿ ಮೇಲೆ ಅವರು ಹಿಂಗಾರಿ ಸೀಸನ್, ನಮ್ಮಲ್ಲಿ ಹಿಂಗಾರಿ ಸೀಸನ್ ಹಿಡ್ಕೊಂಡು ಬಿಜಾಪುರದಿಂದ ಧಾರವಾಡಕ್ಕೆ ಹೊರಡುವಂಥ ಸಂದರ್ಭದೊಳಗೆ ಇಲ್ಲೆಲ್ಲ ಜೋಳದ ತೆನೆಗಳು ನೇಟಾಗಿ ನಿಂತಿರ್ತಕ್ಕಂಥದ್ದು, ಅದರ ವಾಲವಿಕೆ, ಆ ಗಾಳಿಗೆ ಓಲಾಟ, ಅದರ ತೆನೆ ಮ್ಯಾಲೆ ನೋಡುವಂಥದ್ದು, ಮುತ್ತಿನ ದಂಡಿ, ಅವರೊಳಗೆ ಇನ್ನೊಂದು ಯಾವುದು ದರ್ಶನವನ್ನು ಸೂಚಿಸುತ್ತೋ ಗೊತ್ತಿಲ್ಲ. ಆವಾಗ ಅದನ್ನ ಬರೆದ್ರಂತೆ, ನಾರಿ ನಿನ್ನ ಮಾರಿ ಮ್ಯಾಲ ಅಂದರೆ ಜ್ವಾಳದ ದಂಟು ಅವ್ರಿಗೆ ನಾರಿ ಹಿಡ್ಕೊಂಡಿತ್ತು. ನಾರಿ ನಿನ್ನ ಮಾರಿ ಮ್ಯಾಲ ನಗಿ ನವಿಲೆ ಆಡತಿತ್ತ ಓಡತಿತ್ತ ಮುಗಿಲ ಕಡೆಗೆ ನೋಡತಿತ್ತ. ಅಂದರೆ ಒಂದು ಈ ಅರ್ಥದೊಳಗೆ ನಾವು ಅನ್ಕೋತೀವಿ. ಇನ್ನೊಂದು ಅರ್ಥ, ಒಂದು ಹೆಣ್ಣಿಗೆ ನಾಚಿಕೆನೂ ಸಹಜ. ಅದಕ್ಕೆ ಆಕೆ ಭಾಳಷ್ಟು ಆಕೆಗೆ ನಾಚಿಕೆ ಆಯಿತು ಅಥವಾ ಎದುರಿಸ್ಲಿಕ್ಕೆ ಆಗದೆ, ಕಣ್ಣೋಟವನ್ನು ಎದುರಿಸ್ಲಿಕ್ಕೆ ಆಗದೆ ಹೋದರೆ ಆಕೆ ಮೊಟ್ಟ ಮೊದಲು 2 ಕೆಲಸ ಮಾಡ್ತಾಳೆ. ಒಂದು ಕಾಲು ಹುಡುಕ್ ನೋಡ್ತಾಳೆ, ಒಂದು ಮ್ಯಾಲೆ ನೋಡ್ತಾಳೆ. ಇವೆರಡು ಕೆಲಸಗಳು ಮಾಡ್ತಾಳೆ. ಅದಕ್ಕೆ ಮುಗಿಲ ಕಡೆಗೆ ನೋಡತಿತ್ತ ಅನ್ನೋದು ಅವಳ ಹೆಣ್ತನದ ಪ್ರತೀಕ. ಅದಕ್ಕೆ ಪ್ರಕೃತಿ ಕೂಡ ಹೆಣ್ತನ ಪ್ರಕೃತಿ, ಅದು ಪ್ರಕೃತಿ ಹೆಣ್ತನದ. ಯಾಕಂದರೆ ಪ್ರಕೃತಿ ಅಂದರೆ ಹೆಣ್ಣು ಅಂತ ನಾವು ಪರಿಭಾವಿಸಿದ್ವಿ. ಇದು ನಾವು ಮೇಲ್ನೋಟಕ್ಕೆ ನೋಡುವಂಥ ಒಂದು ಪ್ರವೃತ್ತಿ. ಆದರೆ ದರ್ಶನದೊಳಗೆ ಅವ್ರಿಗೆ ಹೆಣ್ಣು, ಬೇಂದ್ರೆ ಅವ್ರಿಗೆ ಹೆಣ್ಣು ಕಂಡದ್ದು ತಾಯಿ ಮಾತ್ರ. ಅದಕ್ಕೆ 5 ತಾಯಿ ಅಂತ ತಿಳ್ಕೊಂಡು ಕವಿತೆನ ಬರೀತಾರೆ. ಹಾಗೆ ಪ್ರಕೃತಿಯ ಹೆಣ್ತನವನ್ನು ಭಾಳಷ್ಟು ನವಿರಾಗಿ ನೋಡ್ತಿದ್ರು. ಅದಕ್ಕೆ ಮಗಳನ್ನು ಕೂಡ ಅಷ್ಟೇ ಸೋಜಿಗದ ರೀತಿಯೊಳಗೆ ಮಂಗಳೇ ಹಾಂ, ಮಂಗಲನ ಬಗ್ಗೆ ಬರ್ತಕ್ಕಂಥ ಒಂದು ಹಾಡು. ಆಮೇಲೆ ಹೆಂಗೆ ಹೆಜ್ಜೆಗೆ ಆಮೇಲೆ ನೀರಿಗೆ ಹೋಗ್ತಾಳಕ್ಕೆ ಬಿಂದಿಗೆ ತೊಗೊಂಡು ಅನ್ನುವಂಥ ಕವಿತೆಯನ್ನು ನೋಡಿದಾಗಲೂ ಕೂಡ ಆ ಪದದೊಳಗೂ ಒಂದು ಲಾಲಿತ್ಯ, ಆ ಕ್ರಮದೊಳಗೂ ಒಂದು ಲಾಲಿತ್ಯ, ಹಿಂಗೆ ಭಾಳ ಲಾಲಿತ್ಯ ಪೂರ್ಣವಾಗಿ ಬರೀತಾರೆ. ಈ ಕಾರಣಕ್ಕಾಗಿ ಬೇಂದ್ರೆ ಮತ್ತು ಮಧುರಚಂದ್ರಿಗೆ ಭಾಳಷ್ಟು ನಂಟಿರ್ತವೆ. ಆಮೇಲೆ ಬಿಜಾಪುರಕ್ಕೂ ಅವರು ಬರಲಿಕ್ಕೆ ಕಾರಣಗಳು ಭಾಳವ. ಒಂದು, ಇಲ್ಲಿರ್ತಿಗ ಸಾಕಷ್ಟು ಜನ ಅವ್ರಿಗೆ ಫ್ರೆಂಡ್ಸ್ ಇದ್ದರು. ಬೇಂದ್ರೆ ಅವರ ಹಲಸಂಗಿ ಬಳಗದ ಬಗ್ಗೆ ಭಾಳಷ್ಟು ಆಸಕ್ತಿ ಇತ್ತು. ಅಷ್ಟೇ ಅಲ್ಲ, ಇಲ್ಲಿಯ ನಾಗಚಂದ್ರನನ್ನು ಓದಬೇಕು, ನೋಡಬೇಕು ಅವನ ಜಾಗ ಅನ್ನೋದು ಇತ್ತು ಅವ್ರಿಗೆ. ಯಾಕಂದ್ರೆ ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಿಂದ ಬರೆದದ್ದು ಅಂದರೆ ಕನ್ನಡ ಒಂದೇ ಒಂದು. ಬೇರೆ ಯಾವ ಭಾಷೆಯ ವ್ಯಾಕರಣವೂ ಕೂಡ ಅದೇ ಭಾಷೆಯಲ್ಲಿ ಸಿಗ್ತಾ ಹೊರತಾಗಿ ಬೇರೆ ಭಾಷೆಯಿಂದ ಕನ್ನಡ ವ್ಯಾಕರಣವನ್ನು ನೋಡೋದು ಅದು ಒಂದು. ನಾಗಚಂದ್ರನ ಬರೆದಿರ್ತಕ್ಕಂಥದ್ದು ಅಂದರೆ ಸಂಸ್ಕೃತವನ್ನು ಬಳಸಿ ಕನ್ನಡ ವ್ಯಾಕರಣವನ್ನು ಕೊಡ್ತಾರೆ. ಕೊಂಡಗುಳಿ ಕೇಶರಾಜ ಇರ್ಬೋದು, ನಾಗಚಂದ್ರ ಇರ್ಬೋದು, ವಾಲ್ಮೀಕಿ, ನಮ್ಮ ಯಾರು ಕುಮಾರ ವಾಲ್ಮೀಕಿ ಅಂತ ನಾವು ಕರಿತೀವಿ, ನರರಿ ಕವಿಯನ್ನು, ತೊರವೆ ರಾಮಾಯಣ ಬರತಕ್ಕಂಥದ್ದು. ಬಹುಶಃ ಇವೆಲ್ಲರ ಅಧ್ಯಯನ ಮತ್ತು ಅದರ ರೀತಿಯತಿಗೆ ಬೇಂದ್ರೆ ಬಹಳಷ್ಟು ಅನ್ನುವಂಥ ಒಬ್ಬ ಕವಿ ಬರ್ತಾನೆ.
ಇಂಗ್ಲೇಶ್ವರದು, ಬಸವನ ಬಾಗೇವಾಡಿ. ಬಸವಣ್ಣನವರಿಗೆ ಇನ್ನೊಂದು ಅತಿ ಮುಖ್ಯವಾಗಿ ಕಾಡಿದ್ದು ಅಂದರೆ ಬಸವಣ್ಣನ ಚಿತ್ರಣ, ಆ ವ್ಯಕ್ತಿತ್ವದ ಚಿತ್ರಣ. ಆ ಕಾಲಘಟ್ಟದ ಒಬ್ಬ ರೂವಾರಿಯಾಗಿ ಬಸವಣ್ಣ ಬರ್ತಾರಲ್ಲ, ಬಸವಣ್ಣನನ್ನು ಭಾಳಷ್ಟು ಜನ ಭಾಳ ತಪ್ಪಾಗಿ ಭಾವಿಸ್ತಾರೆ. ಒಟ್ಟು ಶರಣ ಚಳವಳಿಯನ್ನೇ ತಪ್ಪಾಗಿ ಭಾವಿಸ್ತಾ ಇದ್ದೀವಿ. ಆದರೆ ಶರಣ ಚಳವಳಿ ಈ ಸಂಸ್ಕೃತಿಗೆ ಪರ್ಯಾಯವಾಗಿರ್ತಕ್ಕಂಥದ್ದಲ್ಲ, ವಿರೋಧವಾಗಿರ್ತಕ್ಕಂಥದ್ದಲ್ಲ. ಈ ನೆಲಮೂಲ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಕೆಲವು, ಈಗ ನಾವು ಬೆಣ್ಣೆ ಒಳಗೋ ಹಾಲಿನಾಗೋ ಏನೋ ಒಂದು ಬಿತ್ತು ಅಂದ್ರೆ ಅದನ್ನು ತೆಗೆದು ಹಾಕ್ತೀವಿ, ಮತ್ತು ಅದನ್ನು ನಾವು ಸ್ವೀಕಾರ ಮಾಡ್ತೀವಲ್ಲ, ಹಾಗೆ ಅದನ್ನು ಇರಬಾರ್ದು ಅನ್ನೋ ಲೆಕ್ಕಕ್ಕೆ ಅದನ್ನು ದ್ವೇಷ ಮಾಡಿದ್ರೆ ಅಥವಾ ಬೇಡ ಅಂತ ಹೇಳಿದರೆ ವಿನಃ, ಅದನ್ನು ಟೀಕೆ ಮಾಡಿದರೆ ವಿನಃ, ಈಗ ಪುರಂದರದಾಸರು ಹೇಳ್ಯಾರ, ಅಡಿಗಡಿಗೆ ಮಡಿಮಡಿಯಿಂದ ಅಡಿಗಡಿಗೆ ಹಾರ ಬಿಡಲು ಬಿಕನಾಸೆ ಅಂತ. ಹಂಗದಕ್ಕೆ ಪುರಂದರದಾಸರನ್ನ ದೂಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ? ವೇದ ಇರಲಿ, ಉಪನಿಷತ್ತು ಇರಲಿ, ಏನೇ ಇರಲಿ, ಬಸವಣ್ಣ ಒಂದು ಕಡೆ ಭಾಳ ಚಂದ ಹೇಳ್ಕೊತಾರ. ಏನು ಅಂದ್ರೆ ಸದು ವಿನಯ ಅನ್ನೋ ಶಬ್ದ ಬಳಸ್ತಾರೆ. ಬಸವಣ್ಣನಲ್ಲಿರ್ತಕ್ಕಂಥ ಕರುಣಾಪೂರ್ಣ ದೃಷ್ಟಿ ಅದಲ್ಲ, ಅದು ಯಾರಿಗೂ ಸಿಗ್ಲಿಕ್ಕೆ ಸಿಕ್ಕಿಲ್ಲ. ಇದನ್ನು ಬೇಂದ್ರೆ ಕಂಡುಕೋತಾರೆ. ಅದಕ್ಕೆ ಇಂಥ ಬಸವಣ್ಣನಿಗೆ ಆಗಿರ್ತಕ್ಕಂಥ ಅವ್ರ ತಲೆದಂಡ ಬರ್ತದೆ. ತಲೆದಂಡ ಅಂದರೆ ಅವರು ತಪ್ಪಾಗಿ ಅಪಾರ್ಥ ಮಾಡಿಕೊಂಡು ಬಸವಣ್ಣನನ್ನು ಬಲಿ ಕೊಡುವಂಥದ್ದು ಬಂತಲ್ಲ, ಇದನ್ನೇ ಬೇಂದ್ರೆ ಅವ್ರ ಪರ್ಮಿಷನ್ ತಗೊಂಡು ಕಾರ್ನಾಡವರು ತಲೆದಂಡ ನಾಟಕ ಬರೀತಾರೆ. ತಲೆದಂಡ 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 ಈ ಶಬ್ದವನ್ನು ಬರೆಸ್ತಾರೆ. ಅದಕ್ಕೆ ಬಸವಣ್ಣನ ಕುರಿತು ಅಧ್ಯಯನ ಮಾಡುವ ಸಲುವಾಗಿಯೂ ಕೂಡ ಬಿಜಾಪುರಕ್ಕೆ ಬರ್ತಿದ್ರು ಬೇಂದ್ರೆ ಅವರು. ಅಂದರೆ ಸಾಕಷ್ಟು ರೀತಿಯ ಒಂದು ತಮ್ಮ ಜ್ಞಾನ ಕ್ಷೇತ್ರದ ವಿಸ್ತಾರವನ್ನು ಕಂಡುಕೊಳ್ಳಿಕ್ಕೆ ಬೇಂದ್ರೆಗೆ ಬಿಜಾಪುರ ಒಂದು ಅಧ್ಯಯನದ ನೆಲ ಆಗಿತ್ತು ಅಂತ. ಈ ಕಾರಣದಿಂದ ಸಂಸ್ಕೃತಿ ಪ್ರಭಾವ, ಇಲ್ಲಿಯ ವಿದ್ವತ್ ಪರಂಪರೆ, ಇಲ್ಲಿಯ ವೈವಿಧ್ಯಮಯ ಜಾನಪದ ಪರಂಪರೆ, ಆಮೇಲೆ ಇಲ್ಲಿರ್ತಕ್ಕಂಥ ಮಧುಚನ್ನರು, ಆಮೇಲೆ ಇಲ್ಲಿ ಸಾಕಷ್ಟು ಫ್ರೆಂಡ್ಸ್ ಇದ್ರು ಅವ್ರಿಗೆ. ಆಮೇಲೆ ಇಲ್ಲಿರ್ತಕ್ಕಂಥ ಇನ್ನೊಂದು ಅಂದ್ರೆ ವೈದ್ಯಕೀಯ ವೃತ್ತಿ ಆ ಕಾಲದ್ದು, ಅಲ್ಲಿಯೂ ಕೂಡ ಅದಕ್ಕೊಂದು ಮಾರು ಹೋದವರಾಗಿದ್ದರು. ಬಹುಶಃ ಆವಾಗಿನ ಕಾಲಘಟ್ಟದೊಳಗನೆ ಕಾಣಿಸ್ತದೆ. ಬಹುಶಃ ನಾಟಕವನ್ನು ಬರೀತಕ್ಕಂಥದ್ದು ಬೇಂದ್ರೆ ಅವರು ಸಾಕಷ್ಟು ನಾಟಕನ ಬರೆದ್ರು ಕೂಡ ಅದೊಂದು ತಂದೆ ಅಂಥ ಒಂದು ಸ್ಥೂಲ ಒಂದು ದೊಡ್ಡ ಹೂರ್ಣ ಒಂದು ಇಟ್ಕೊಂಡಿರ್ತಕ್ಕಂಥದ್ದು, ನಾವು ಒಳಗೆ ನೋಡಬೇಕಷ್ಟೆ, ಆ ಥರದೊಳಗೆ ಇರ್ತಕ್ಕಂಥದ್ದು. ಅದನ್ನು ಡೈರೆಕ್ಟರಿಗೆ ಸವಾಲು. ಅದು ಬೇಂದ್ರೆ ಅವ್ರ ನಾಟಕ ಜಾತ್ರೆ ಇರೋದು, ಸಾವಿನ ಆಟ ಇರಬಹುದು, ಇಂಥ. ಈ ಕಾರಣಕ್ಕಾಗಿ ಬೇಂದ್ರೆ ಅವರಿಗೆ ಬಿಜಾಪುರದ ನಂಟು ಅಷ್ಟೊಂದು ಪ್ರಭಾವ ಆಗಿ ಬೀಳ್ತಿತ್ತು. ಅದಕ್ಕೆ ಕೊನೆಗೆ ಮಧುರಚಂದ್ರ ತೀರಿಕೊಂಡು ಮರುದಿವ್ಸ ಬರ್ತಾರೆ, ಒಂದು ದಿವಸ ಇಡ್ತಾರೆ ಮಧುರಚಂದ್ರನ. ಇಟ್ಟು ಮರುದು ಬಂದು ಅಷ್ಟೊತ್ತಿಗೆ ಅವರ ಮಧುರಚಂದ್ರರ ಧರ್ಮಪತ್ನಿ ಬೇಂದ್ರೆ ಬಂದು ತಡೀರಿ ಅಂತ. ಅವಾಗ ಅವರು ಬಂದು ಕೊನೆಗೆ ಹಾರ ಹಾಕಿ ಎಲ್ಲರ ಮುಖ ನೋಡ್ತಾರೆ. ಮಧುರಚಂದ್ರ ಕಳ್ಕೊಂಡು ದುಃಖ ಇರ್ತದೆ ಎಲ್ಲರಿಗೂ, ಹೋದ್ರಲ್ಲ ಅನ್ನುವಂಥ. ಯಾಕಂದ್ರೆ ಮಧುರಚಂದ್ರದ ಯಾಕಂದ್ರೆ ಮತ್ತೆ ಹೆಚ್ಚು ಬೆಳ್ಕೊತ ಹೋಗ್ತದೆ. ಯಾಕಂದರೆ ಇದು ಬೇಂದ್ರೆ ಮತ್ತು ಮಧುರಚಂದ್ರ ಈ ಬಗ್ಗೆ ಮಾತಾಡುವಾಗ ನಾವು ನಟ್ಟನಡ ಸಮುದ್ರದಾಗಿ ನಿಂತ್ಕೊಂಡು ಈಶ್ವರನ ಹೋದಂಗೆ ಎಲ್ಲೆಲ್ಲಿ ಹೋಗ್ತೀವಿ ಹಂಗಂಗೆ ವಿಷಯಗಳು ಕೃಷಿ ಎತ್ತರಕ್ಕೂ ಹೋಗ್ತಾವೆ. ಪಿ ದುಲಾ ಅಂತ ಒಬ್ಬ ಮುಸ್ಲಿಮರು ದೋಸ್ತಿದ್ದ, ವಾಲಿಕರನ್ ಅಂತ ದೋಸ್ತಿದ್ದ. ಹಿಂಗೆ ಅನೇಕ ಗೆಳೆಯರುಗಳು ಕಟ್ಕೊಂಡಿರ್ತಕ್ಕಂಥ ವಿಶಿಷ್ಟ ವ್ಯಕ್ತಿತ್ವದ ಮಧುರಚಂದ್ರರು ತೀರ್ಕೊಂಡಾಗ ಅಲ್ಲಿ ಓಡಿ ಬಂದಕ್ಕಂಥ ಚಿತ್ವಾನ ಬ್ರಾಹ್ಮಣ ಅವ್ರು ಬರುಮಟ ಹೆಣ ಇಟ್ಟು, ಆದ್ರೆ ಅವರ ಕೊನೆಗೆ ಅವ್ರು ಹೇಳ್ತಾರೆ, ಎಲ್ಲ ಜೋಲು ಮುಖ ನೋಡಿಕೊಂಡು ಬೇಂದ್ರೆ ಹೇಳಿದೊಂದು ಮಾತು ಭಾಳ ಪ್ರಮುಖ ಅನ್ನಿಸ್ತದೆ. ಯಾಕ್ರು ಹಿಂಗ್ಯಾಕೆ ಜೋಲು ಮಾರಿ ಹಾಕ್ಕೊಂಡು ನಿಂತೀರಿ, ನಾವು ಚನಮಲ್ಲನ್ನ ಹುಗ್ಯಾಕತ್ತಿಲ್ರಪ್ಪ, ಬಿತ್ತಾಕತ್ತೀವಿ ಅಂದ್ರಂತೆ. ಅಂಥ ದೊಡ್ಡ ಮಾತು. ಒಟ್ಟಾರೆಯಾಗಿ ಒಂದು ಮಾತನ್ನು ಇಲ್ಲಿ ನಾನು ಕನ್ಕ್ಲೂಡ್ ಮಾಡೋದಾದರೆ, ಬೇಂದ್ರೆ ಅನ್ನೋದು ಆರಂಭದಲ್ಲಿ ಒಂದು ವಿಸ್ಮಯ ಅಂತ ಹೇಳಿದೆ. ಬೇಂದ್ರೆ ಕಾವ್ಯ ದೃಷ್ಟಿ, ಅವರ ಸಾಹಿತ್ಯ ದೃಷ್ಟಿಗೆ ಬಂದಾಗ ಬೇಂದ್ರೆ ಸಾಹಿತ್ಯ ಒಂದು ದೃಷ್ಟಿಯೊಳಗೆ ನಮಗೆ ಕನ್ನಡಿ ಇದ್ದಂಗೆ, ನಮ್ಮನ್ನು ನಾವೇ ನೋಡ್ಕೊಳ್ಳುವಂಥ ಕನ್ನಡ ಅಂದ್ರೆ ಒಂದು ಅನುಭವ ಪ್ರಮಾಣ ಅಂತ ಹೆಂಗೆ ಒಂದು ಮಧ್ವಾಚಾರ್ಯ ಹೇಳ್ತಾರೆ. ನೀನು ಅನುಭವಕ್ಕೆ ಪ್ರಕೃತಿ ಹೆಂಗೆ ಬರ್ತದೆ ಹಂಗೆ ನೀ ಅದನ್ನು ನೋಡು ಅಂತ ಹೆಂಗೆ ಮಧ್ವಾಚಾರ್ಯ ಹೇಳ್ತಾರೋ, ಹಂಗೆ ಬೇಂದ್ರೆ ಅವರು ಕೂಡ ಅವರು ಬರೆದಿಟ್ಟಿರ್ತಕ್ಕಂಥ ಅನೇಕ ಕವಿತೆಗಳನ್ನು ಅಲ್ಲಿ ನನ್ನನ್ನು ನಾನು ಕಾಣ್ಕೊಳ್ಳುವಂಥ ಕನ್ನಡಿ ಇಟ್ಟು ಹೋದರು ಅವರು ಅಂತ. ಅದಕ್ಕೆ ಕೆಲವು ಕವಿತೆಗಳು ಕನ್ನಡಿಯನ್ನು ನಿರ್ಮಾಣ ಮಾಡುವ ಕೆಲಸವನ್ನು ಮಾಡಿದ್ದಾರೆ,
ನನಗೊಬ್ಬರು ಕವಿಗಳು ಭಾಳ ಚಂದ ಹೇಳ್ತಿದ್ರು. ಒಂದು ಕಥೆ ಬರ್ತದೆ. ಒಬ್ಬ ರಾಜ ಕರೆದು ಹೇಳ್ತಾನೆ, ಜೀವನದ ಅತ್ಯಂತ ಮಹತ್ವಾಕಾಂಕ್ಷೆಯುಳ್ಳಂಥ ಒಂದು ಜೀವನದ ಚಿತ್ರ ತೆಗೀರಿ ಅಂದ್ರೆ. ಅದಕ್ಕೊಬ್ಬ ಏನು ಮಾಡ್ದ ಅಂತಂದ್ರೆ, ಎಲ್ಲರಿಗೂ ಟೈಮ್ ಕೊಟ್ಟ, ಒಂದು 6 ತಿಂಗಳು ಕೊಟ್ಟ, ಅಲ್ಲಿ ಯಾರೂ ಹೋಗಂಗಿಲ್ಲ, ಅವ್ರಿಗೇನು ಬೇಕು ಅದನ್ನೆಲ್ಲ ಕೊಡಿಸ್ಕೊಟ್ಟು. ಒಬ್ಬ ಕುತ್ಕೊಂಡು ಆ ಚಿತ್ರಕಾರ ಬರ್ದಂತ ಇಡೀ ಜೀವನದ ಎಲ್ಲ ಚಿತ್ರ ಬರ್ತಂತ. ಅದಕ್ಕೆ ನಡಬರ್ಕೊಂದು ದೊಡ್ಡ ಗಾಡಿತ್ತು. ಈಚೆ ಕಡೆ ಇದ್ದವ ಏನು ಕೆಲಸ ಮಾಡ್ತಾರಂದ್ರೆ, ಏನೂ ಮಾಡಲೇ ಇಲ್ಲ. ಅವ ತನಗೆ ಕೊಟ್ಟಿರ್ತಕ್ಕಂಥ ಗೋಡೆಯನ್ನು ಉಜ್ಕೋತ ಕೂತಿದ್ದವ. 6 ತಿಂಗಳ ಕಾಲ ಉಜ್ತಾ ಎಲ್ಲಿಗಾಯಿತು ಅಂದ್ರೆ, ಅದು ಫಳ ನುಣುಪಾಗಿ ಕನ್ನಡಿ ಅಂತಾಗಿತ್ತು. ಇಲ್ಲಿ ಮಾಡ್ತಕ್ಕಂಥ ಶ್ರೇಷ್ಠ ಕಲಾಕಾರ ಆಮೇಲೆ ಆ ಗೋಡೆಯನ್ನು ತೆಗೆದಾಗ ಈ ಚಿತ್ರ ಕನ್ನಡಿಗಳನ್ನು ಮೂಡ್ತದೆ. ಅರ್ಥ, ಕನ್ನಡೀಕರಿಸುವ ಕೆಲಸ ಆಧ್ಯಾತ್ಮದ ವಿಷಯಗಳನ್ನಾಗಲಿ ಅಥವಾ ಇನ್ನು ಯಾವುದೋ ವಿಷಯಗಳನ್ನಾಗಲಿ, ತಮ್ಮ ದರ್ಶನಗಳನ್ನಾಗಲಿ, ಈ ದೇಶದ ದರ್ಶನಗಳಾಗಲಿ, ಭಾರತೀಯ ಸಂಸ್ಕೃತಿಗಳನ್ನಾಗಲಿ, ಜಾನಪದವನ್ನಾಗಲಿ, ಅಥವಾ ಇಲ್ಲಿಯ ವೈವಿಧ್ಯಮಯ ಜ್ಞಾನ ಪರಂಪರೆಯನ್ನಾಗಲಿ ಬೇಂದ್ರೆ ಅವರು ಮಾಡಿದ್ದು ಕನ್ನಡೀಕರಿಸುವ ಕೆಲಸ ಮಾಡಿದ್ರು, ಕನ್ನಡದೊಳಗೆ ತಂದ್ರು. ಅದಕ್ಕೆ ಅವ್ರ ಕವಿತೆಯನ್ನು ನಾವು ನೋಡಬೇಕಾದವು ಅಂತಂದ್ರೆ, ನಿಮ್ಮ ಅನುಭವಕ್ಕೆ ಹೆಂಗೆ ಸಿಗುತ್ತದು ಅಥವಾ ಓದುಗನ ಅನುಭವಕ್ಕೆ. ಈಗ ನೋಡಿ, ಉದಾಹರಣೆಗಾಗಿ ನಾವು 4 ತಂತಿ ತೊಗೊಂಡ್ರೆ ಒಂದು 18 ಜನ ಬಂದರೂ 18 ರೀತಿ ಅರ್ಥ ಮಾಡ್ತಾರೆ. ಅದನ್ನ ಹೇಳಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರವ್ರ ಅನುಭವಕ್ಕೆ ತಕ್ಕಂಗೆ. ಈಗ ಸಖಿಗೀತ ಓದಿಬಿಟ್ರು ಅಂತಂದ್ರೆ, ಆ ಸಖಿಗೀತ ಅನುಭವಿಸಿರ್ತಕ್ಕಂಥ ಆ ಮಧ್ಯಮ ವರ್ಗದ ಕುಟುಂಬದ ಆ ಸುಖ ದುಃಖಗಳನ್ನು ನೋಡಿದಾಗ ಖರೆ ಅನ್ನಿಸ್ಬಿಡ್ತದೆ. ಹೌದಪ್ಪ, ನನಗೂ ನಿನಗೂ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ ಅಂತಕೊಂಡು ಹೇಳ್ಕೊಂಡು ಹೋಗುವಾಗ ಅಲ್ಲಿ ಒಲವು ಅನ್ನೋದು ಭಾಳ ಮುಖ್ಯ ಆಗ್ತದೆ. ಅದು ಭಾಳ ಮುಖ್ಯ. ಅದಕ್ಕೆ ಒಲವು ಅನ್ನೋದಕ್ಕೆ ಒಂದು ಪದೊಳಗೆ ಅವರು ಇನ್ನೂ ಒಂದು ಭಾಳ ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ. ನಾನು ಬಡವ ಆಕೆ ಬಡವಿ ಒಲವೇ ನಮ್ಮ ಬದುಕು, ಬಳಸಿಕೊಂಡೆ ಒದನು ನಾವು ಅದಕ್ಕೂ ಇದಕ್ಕೂ ಅಂತ ಅಂದಾಗಲೂ ಕೂಡ ಬೇಂದ್ರೆ ಅವರ ಒಟ್ಟು ಕಾವ್ಯದ ದರ್ಶನ ಯಾವುದಿತ್ತು ಅಂದರೆ ಅದು ಒಲವಿಂದಾಗಿತ್ತು. ಮಧುರಚಂದ್ರದು ಒಟ್ಟು ಆಶಯ ಯಾವುದು ಅಂತ ಪ್ರೀತಿಯಾಗಿತ್ತು. ಪ್ರೀತಿಗೆ ಅನೇಕ ವ್ಯಾಖ್ಯಾನಗಳವ. ಅದರ ಪ್ರೀತಿಯ ಇನ್ನೊಂದು ಮುಖ್ಯ ವ್ಯಾಖ್ಯಾನ ಏನು ಅಂದರೆ ತ್ಯಾಗ ಅಂತ. ಬೇಂದ್ರೆ ಅವರು ಇನ್ನೊಂದು ನಾನು ಏನೂ ನಿರೀಕ್ಷೆ ಮಾಡಿಕೊಳ್ಳಲ್ಲ, ನೀನೇ ಚೆನ್ನಾಗಿರಬೇಕು ಅಂತ ಬಯಸಿ ಏನು ಕೊಡೋದಲ್ಲ, ಅದು ಪ್ರೀತಿ ಆಗ್ತದೆ. ಆದರೆ ಬೇಂದ್ರೆ ಒಲವನ್ನು ತಗೋತಾರೆ. ನೀ ನನಗೆ ಪ್ರೀತಿ ಕೊಟ್ಟು ನಾನು ನಿಂಗೆ ಪ್ರೀತಿ ಕೊಡ್ತೀನಿ ಅಂತ. ಇಲ್ಲಿ ಪರಸ್ಪರ ಪ್ರೀತಿ ಅದಲ್ಲ, ಇದು ಒಲವು ಅಂತ ಆಗ್ತದೆ. ಕೊಡ್ಕೊಳ್ಳುವಿಕೆ, ಪರಸ್ಪರ ಪ್ರೀತಿ ಕೊಡುವುದು. ನಿನ್ನಿಂದ ನನಗೇನು ಬೇಡಪ್ಪ, ಬಟ್ ನೀ ಚಂದಿದ್ರೆ ಸಾಕು ಅಂತ ನಾನೇನಾರ ಹೇಳಿದ್ನಿ ಅಂದ್ರೆ, ಆ ಕಡೆಯಿಂದ ಅವನು ಅದೇ ಮಾತು ಹೇಳಿದ ಅಂದರೆ ಇದು ಒಲವು ಆಗ್ತದೆ ಅಂತ. ಗಂಡ ಹೆಂಡತಿನವ್ರಿಗೆ ಇರಬೇಕಾದದ್ದು ಇದೆ ಅಂದರೆ ಸುಂದರ ಸಂಸಾರ ಇರ್ತದಂತ. ಹಿಂಗೆ ಒಲವು ಅನ್ನೋದು ಭಾಳ ಅದ್ಭುತ. ಅದಕ್ಕೆ ಸರಸ, ವಿರಸ, ಸಮರಸ ಅಂತ ಒಂದು ಮಾತನ್ನು ಹೇಳ್ತಾರೆ. ಅದಕ್ಕೆ ಒಲವು ಅನ್ನೋದು, ಅದಕ್ಕೆ ಇದ್ದಷ್ಟು ದಿನವಾರೆ ಇರುವಷ್ಟು ಪ್ರೀತಿಯ ಇನ್ನಷ್ಟು ರುಚಿ ನೋಡಿ ಹೋಗುವುದು ಅಂತ ಬೇಂದ್ರೆ ಬರೀತಾರೆ. ಅಂದರೆ ಇದ್ದಷ್ಟು ದಿನವಾರೆ ಇರುವಷ್ಟು ಪ್ರೀತಿಯ ಇನ್ನಷ್ಟು ರುಚಿ ನೋಡಿ ಹೋಗುವುದು. ಒಟ್ಟಾರೆಯಾಗಿ ಅವರ ಬದುಕಿನ ಕಾವ್ಯದೃಷ್ಟಿಯನ್ನು ನಾವು ನೋಡಿದಾಗ ಬದುಕಿನ ಕಾವ್ಯಗಳು. ಅದಕ್ಕೆ ಅನ್ನಕ್ಕೆ ಆಳಾಗಿ ಯಾರಾದರೂ ದುಡಿಲೇಬೇಕು. ಉದರ ವೈರಾಗ್ಯ, ಇದು ಹೊಟ್ಟೆ ತುಂಬಿಸ್ಬೇಕು, ದುಡಿಬೇಕು. ಅನ್ನಕ್ಕೆ ಆಳಾಗಿ ಕಾಮಕ್ಕೆ ಹೋಳಾಗಿ ನಿಮ್ಮ ಬಯಸಿದ್ರಿ ಅಂದರೆ ನಿಮಗೆ ದುಃಖ ಇಲ್ಲ. ಹಂಗಂತ ತಿಳ್ಕೊಂಡು ಆಸೆನ ಬಿಟ್ಟುಬಿಡಬೇಕು ಅಂತಲ್ಲ. ಇರುವಷ್ಟು ಭೋಗಿಸ್ರಿ, ಇದ್ದದ್ದನ್ನು ಭೋಗಿಸ್ರಿ. ಇನ್ನೊಬ್ರಿಗೇನೋ ಸಿಕ್ತು ಅಂದ್ಕೊಂಡು ನಾನು ಬಯಸಿದ್ರೆ ಬೇಂದ್ರೆ ಬದುಕಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ಕಾಮಕ್ಕೆ ಹೋಳಾಗಿ ಮಾನಕ್ಕೆ ಆಳಾಗಿ ಉಸಿರೆಳೆಯುವುದು. ಬಾಳಲ್ಲ ಬದುಕಲ್ಲ ಜೀವಕ್ಕೆ ಜೀವ ಉದ್ದೀಪನವಾಗುವುದು ಜೀವನ ಅಂತ ತಿಳ್ಕೊಂಡು ಅದ್ಭುತವಾಗಿರ್ತಕ್ಕಂಥ ಸಾಲನ್ನು ಬೇಂದ್ರೆ ಅವರು ಹೇಳ್ತಾರೆ. ಬೇಂದ್ರೆ ಒಂದು ಮುಗಿಯದ, ಎಷ್ಟು ಮಾತಾಡೋದು ಮುಗಿಯದ ಒಂದು ದೊಡ್ಡದಾಗಿರ್ತಕ್ಕಂಥ ಜೀವನ ಅನುಭವ, ಮಹಾಸಮುದ್ರ. ನಾವು ಎಷ್ಟೆಲ್ಲ ಹೋದ್ರೆ ಅವರಲ್ಲಿ ಒಂದೊಂದು ವಿಸ್ಮಯ, ಒಂದೊಂದು ದರ್ಶನ, ಒಂದೊಂದು ಚರಿತ್ರೆ. 18,000 ಪುಸ್ತಕಗಳನ್ನ ಓದಿದ್ರು. 18,000 ಪುಸ್ತಕಗಳನ್ನ ಓದಿದ್ರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅವರು ಇತ್ತೀಚೆಗೆ ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ಆಮೇಲೆ
ಸೈನ್ಸ್ ಅಂದ್ರೆ ಅವ್ರ ಕೊನೆ ದಿನಗಳಲ್ಲಿ ಸೈನ್ಸು ಸೈನ್ಸನ್ನು ಸಾಕಷ್ಟು ಓದ್ಕೊಂಡಿದ್ರು ಅವರು. ಸೈನ್ಸಿನ ರಸಾಯನಶಾಸ್ತ್ರ ಓದ್ಕೊಂಡಿದ್ರು, ಖಗೋಳಶಾಸ್ತ್ರ ಓದಿದ್ರು, ಇವೆಲ್ಲ ಓದ್ಕೊಂಡಿರ್ತಕ್ಕಂಥ ವ್ಯಕ್ತಿ. ದರ್ಶನ ಅಂತ ಮುಗಿದ ಹೋಯಿತು, ಸಾಕಷ್ಟು ಎಲ್ಲ ಫಿಲಾಸಫಿಗಳನ್ನ ಓದ್ಕೊಂಡಿದ್ರು. ನಾವು ಬೇಂದ್ರೆನ ಕೇವಲ ಕನ್ನಡದ ನಾವು ಸುಗಮ ಸಂಗೀತಕ್ಕೆ ಬಳಸುವಂಥ ಕವಿ ಅಂತ ಮಾಡಿ ಇಟ್ಕೊಂಡ್ರೆ ಬೇಂದ್ರೆಗೆ ಮಾಡುವಂಥ ಅಪಚಾರ ಆದೀತು. ಅಥವಾ ಬೇಂದ್ರೆನೋ ಬರೆಯೋನ ಕಮ್ಯುನಿಸ್ಟರ ಕವಿ ಅಂತ ಅಂದ್ಕೊಂಡ್ರು ಅಪಚಾರ ಆದಿತ್ತು. ಕಮ್ಯುನಿಸಮ್ ಅದು ಆರಂಭಿಕ ಅಂತಲ್ಲಿ ಒಂದು ಮನೋಭಾವ, ಅದು ಪ್ರಶ್ನೆ ಬೇಡ. ಮನುಷ್ಯ 25 ವರ್ಷ ಆಗೋ ತನಕ ಕಮ್ಯುನಿಸ್ಟ್ ಆಗಿರಲೇಬೇಕು ಅಂತ ಹೇಳಿ ಅದೊಂದು ಮಾತೇ ಇದೆ. ಇಲ್ಲಿ ನೋಡ್ರಿ ಉದರ ಈಗ ಅಶನ ವಸನ 30 ವರ್ಷದ ಆದ ನಂತರ ಅವ್ನು ಕಮ್ಯುನಿಸ್ಟ್ ಉಳಿದಾನಪ್ಪ ಅಂದ್ರೆ ಅವ್ನು ತಲೆ ಇಲ್ಲ ಅಂತ ಹೇಳ್ತಾರೆ. ನಾನು ಕಮ್ಯುನಿಸ್ಟರು ಬೈಯೋದಿಲ್ಲ, ಕಾರಣ ಇಷ್ಟೇ. ಪ್ರಶ್ನೆ ಇದೆ. ಅರ್ಥ ಏನು ಅಂದ್ರೆ ಮನುಷ್ಯನ ಮೂಲಭೂತ ಕೆಲವೊಂದು ಬೇಕೇ ಬೇಕು. ಅನ್ನ, ಆಹಾರ, ಮಿಥುನ, ನಿದ್ರೆ ಇವೆಲ್ಲ ಬೇಕಾಗ್ತದೆ. ಇದನ್ನು ಪೂರೈಸಿಕೊಳ್ಳೋಕ್ಕಾಗಿ ಈ ಬಡದಾಟ ಇದ್ದದ್ದೇ. ಅದಕ್ಕೆ ಅನ್ನಕ್ಕೆ ಆಳಾಗಿ ಅಂತ ಹೇಳುವ ಕಾರಣ ಇದು. ಆದರೆ ಬಯಕೆ ನಿಮ್ಮ ಮಿತಿ ಒಳಗಿರಲಿ ಅಂತ. ಇಂದ್ರಿಯ ಸುಖ ಬೇಡೇ ಬೇಡ್ತದೆ. ಅದು ಕಂಟ್ರೋಲಿಗೆ ಬಂದಾಗ ನಿಮ್ಗೊಂದು ದರ್ಶನ ಸಿಗ್ತದೆ ಅಂತ.